Hello students, welcome back again to my next class. This is class 1 in the second chapter. It is chapter number 2. Chapter number 2, actually, we completed chapter 1, that's about introduction. Chapter number 2, first class, on a continuation basis, class 3, third class. In this chapter, we will learn about units and measurement. Students, this is the chapter name. There are two words here. One is unit, the other one measurement. Before I come to the words unit and measurement, in the previous chapter, I was explaining you about what is physics. Where do you see physics in your day-to-day life activities? What are the major areas of physics? And physics or in general any branch of science ಹೇಗೆ ಡೆವಲಪ್ ಆಗುತ್ತೆ ಆ್ಯಂಡ್ ಬೇಸಿಕ್ ಫೋರ್ಸಸ್ ಇನ್ ನೇಚರ್ ಇಷ್ಟು ಕಲ್ತ್ಕೊಂಡ್ವಿ. ಈಗ ಸ್ಟೂಡೆಂಟ್ಸ್, ನೀವು ಫಿಸಿಕ್ಸ್ ಆರ್ ಇನ್ ಜನರಲ್ ಎನಿ ಬ್ರ್ಯಾಂಚ್ ಆಫ್ ಸೈನ್ಸ್, ನ್ಯಾಚುರಲ್ ಸೈನ್ಸ್ ಅಂತ ಬಂದರೆ ಯು ಮೆಷರ್ ವಾಟ್ ಎವರ್ ಯು ಟಾಕ್ ಅಬೌಟ್. ಅಂದರೆ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿರೋ ಅದನ್ನೆಲ್ಲ ಮೆಷರ್ ಮಾಡಿರ್ತೀರ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆ ಟಾಪಿಕ್ನ ನಾವು ಸಿಸ್ಟಮ್ಯಾಟಿಕ್ಕಾಗಿ ವಿತ್ ವ್ಯಾಲ್ಯೂಸ್ ಹೇಳ್ತೀವಿ. ದಟ್ ಈಸ್ ಎ ಸ್ಪೆಷಾಲಿಟಿ ಇನ್ ಸೈನ್ಸ್. ಸೈನ್ಸ್ನಲ್ಲಿ ನೀವು ಏನು ಮಾತಾಡ್ತೀರೋ ಅದನ್ನೆಲ್ಲ ಮೆಷರ್ ಮಾಡ್ಬೋದು. ದಟ್ಸ್ ಹೌ ದಿ ಥಿಂಗ್ ಈಸ್. ಅದರಲ್ಲೂ ಫಿಸಿಕ್ಸಿಗೆ ಬಂದರೆ ನೀವು ಏನೆಲ್ಲ ಹೇಳ್ತಿರೋ ಅದೆಲ್ಲ ಸಿಸ್ಟಮ್ಯಾಟಿಕ್ಕಾಗಿ ವಿತ್ ಮೆಷರ್ಮೆಂಟ್ ಅಬ್ಸರ್ವ್ ಮಾಡಿರ್ತೀವಿ. ಹಾಗಾಗಿ ಯಾವುದೇ ಒಂದು ಕ್ವಾಂಟಿಟಿ ತಗೊಳ್ಳಿ, ಮೇ ಬಿ ಕ್ವಾಂಟಿಟಿ ಅಂದರೆ ಇಲ್ಲಿ ಎರಡು ಥರ, ಒಂದು ಫಿಸಿಕಲ್ ಕ್ವಾಂಟಿಟಿ, ಇನ್ನೊಂದು ನಾನ್ ಫಿಸಿಕಲ್. ನೀವು ಯಾವ ಕ್ವಾಂಟಿಟಿಯಿಂದ ಮೆಷರ್ ಮಾಡ್ತಿರೋ ಆ್ಯಂಡ್ ಅದನ್ನು ನಂಬರ್ಗಳನ್ನು ಯೂಸ್ ಮಾಡಿ ಹೇಳ್ತಿರೋ ಅವುಗಳನ್ನು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಹಾಗಾಗಿ ಫಸ್ಟ್ ಆಫ್ ಆಲ್ ಯು ಥಿಂಕ್ ಅಬೌಟ್ ದಿಸ್. ಇಲ್ಲಿ ಫಿಸಿಕ್ಸ್ನಲ್ಲಿ ವಿ ಟಾಕ್ ಅಬೌಟ್ ನಾರ್ಮಲಿ ಫಿಸಿಕಲ್ ಕ್ವಾಂಟಿಟೀಸ್. ವಾಟ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್? ಹಾಗಂದರೆ ಏನು? ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ದಿ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಷರ್. ಯಾವ ಕ್ವಾಂಟಿಟೀಸ್ನ ನೀವು ಮೆಷರ್ ಮಾಡ್ತೀರೋ ಅಷ್ಟೇ ಅಲ್ಲ, ಮೆಷರ್ ಮಾಡಿದ್ರೆ ಏನು ಮಾಡ್ತೀರಾ ಹೇಳಿ, ಆ್ಯಂಡ್ ಎಕ್ಸ್ಪ್ರೆಸ್ಡ್ ಯೂಸಿಂಗ್ a numerical value. ಫಾರ್ ಎಕ್ಸಾಂಪಲ್ ನೀವು ಲೆಂತ್ ಅಂತ ಕೇಳಿದ್ದೀರ. ಲೆನ್ಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಬಹುಶಃ ಏನು ಅನ್ಕೋಬೋದು, ಭೌತಿಕ ವಸ್ತುಗಳು, ಸಬ್ಸ್ಟೆನ್ಸ್, ಕ್ವಾಂಟಿಟಿ, ಪರಿಮಾಣ ಹಾಗೂ ಹೇಳ್ಬೋದು. ಪರಿಮಾಣ, ವ್ಯಾಲ್ಯೂ. ಅಲ್ಲಿ ಲೆಂತ್ ಅಂದರೆ ಉದ್ದ. ಅದು ಹೇಗೆ ಹೇಳ್ತೀರಾ ನೀವು? ಯೂಶ್ವಲಿ 20 ಸೆಂಟಿಮೀಟರ್. ಇಲ್ಲ ಇದನ್ನೇ ನೀವು 0.2 ಮೀಟರ್ಸ್ ಹೀಗೂ ಹೇಳ್ಬೋದು. ನೋಡಿ, ಇಲ್ಲಿ ದೇರ್ ಆರ್ 2 ಟರ್ಮ್ಸ್ ಇನ್ ದಿಸ್. ನೀವು ಏನೋ ಒಂದು ಲೆಂತ್ನ ಮೆಷರ್ ಮಾಡಿದ್ದೀರಾ. ನೋಡಿ, ದಿಸ್ ಇಸ್ ಅ ಮೆಷರಿಂಗ್ ಸ್ಟಿಕ್. ಲೆಟ್ ಅಸ್ ಸಪೋಸ್ ಯು ಸ್ಟಾರ್ಟ್ ಮೆಷರಿಂಗ್ ದಿ ಲೆಂತ್ ಓವರ್ ವಿಚ್ ವಿಡಿಯೋ ಈಸ್ ಅಬ್ಸರ್ವ್ ಇನ್ ಯುವರ್ ಮೊಬೈಲ್ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಕಮೆನ್ಸ್ ಮಾಡಿ 1, 2, 3 ಲೈಕ್ ದಟ್ ಯು ಮೆಷರ್ ದಿ ಲೆಂತ್ ಇನ್ ಸೆಂಟಿಮೀಟರ್ಸ್. ಆ ವ್ಯಾಲ್ಯೂ 20 ಬಂದಿದೆ. ನೋಡಿ, ಇಲ್ಲಿ ದಿಸ್ ಈಸ್ ನ್ಯೂಮರಿಕಲ್ ವ್ಯಾಲ್ಯೂ ಆ್ಯಂಡ್ ದಿಸ್ ಯೂನಿಟ್. ಅಂದರೆ ನೀವು ಎಷ್ಟಿದೆ ಆ ಮೆಷರ್ಮೆಂಟ್ ಅಂತ ರಿಪೋರ್ಟ್ ಮಾಡುವಾಗ ನ್ಯೂಮರಿಕಲ್ ವ್ಯಾಲ್ಯೂ ಯೂಸ್ ಮಾಡ್ತೀರಾ ವಿತ್ ಯೂನಿಟ್. Sometimes we report the measurement with number, numerical value ಅಂದರೆ ನಂಬರ್, ಸಂಖ್ಯೆ, ಅಂಕೆಗಳು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ವಿತ್ ಆರ್ ವಿದೌಟ್ ಅ ಯೂನಿಟ್. ಸಮ್ಟೈಮ್ಸ್ ಯೂನಿಟೇ ಯೂಸ್ ಮಾಡೋದು. ಯೂನಿಟ್ ಅಂದರೆ ಏನು ಅದು ನೆಕ್ಸ್ಟ್ ನೋಡೋಣ. ಒಟ್ಟಿನಲ್ಲಿ ಯಾವ ಕ್ವಾಂಟಿಟಿ ಬಗ್ಗೆ ನೀವು ಮಾತಾಡ್ತಿರೋ, ಒಂದು ಪರಿಮಾಣ, ವ್ಯಾಲ್ಯೂ, ಅದ್ರ ಬಗ್ಗೆ ಮಾತಾಡ್ತಿರೋ ಅದನ್ನು ನಾವು ಮೆಷರ್ ಮಾಡಿ ಈ ಥರ ನಂಬರ್ ಆ್ಯಂಡ್ ಅ ಯೂನಿಟ್ ಎಕ್ಸ್ಪ್ರೆಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಅ ಫಿಸಿಕಲ್ ಕ್ವಾಂಟಿಟಿ. ಇದಕ್ಕೆ ಎಕ್ಸಾಂಪಲ್ ಲೆಂತ್ ಒಂದೇ ಅಲ್ಲ, ಮಾಸ್ ಅಂತ ಬರುತ್ತೆ.
Kannada medium students, Dravya Rashi. Then time, Kala. Then temperature, Tapamana, right? Amount of substance. Hige, lot of quantities you talk about in your day-to-day life. Speed, velocity, ಇವೆಲ್ಲ ಕಲ್ತ್ಕೊಳ್ತೀರ ಮುಂದೆ. ಅವೆಲ್ಲ physical quantities. And the quantities which cannot be measured and expressed using a number are called non-physical quantities. Non-physical quantities. What are non-physical quantities? Quantities which cannot be measured. Just opposite to this. ಈಗ non-physical ಅಂದರೆ cannot be measured. Cannot be measured and expressed using a numerical value. This is non-physical. ಎಕ್ಸಾಂಪಲ್, ಈಗ ನೀವು ಹೇಳ್ಬೋದು ಏನು, ಲವ್, ಹೇಟ್ರೆಡ್ ಅಲ್ವಾ, ಪೀಸ್, ಥರ್ಸ್ಟಿ, ಹಂಗ್ರಿ. ಈಗ ಹಂಗ್ರಿ ಹೊಟ್ಟೆ ಹಸಿವು, ಬಾಯಾರಿಕೆ, ರೈಟ್? ನೀವು ಎಷ್ಟು ಬಾಯಾರಿಕೆ ಅಂತ ತೋರ್ಸೋಕ್ಕಾಗತ್ತಾ? ಐ ಹ್ಯಾವ್ ಸೇ 10 ಲೀಟರ್ಸ್ ಆಫ್ ಏನೋ ಬಾಯಾರಿಕೆ ಹೇಳೋಕ್ಕಾಗತ್ತಾ? ಥರ್ಸ್ಟಿ ಇಲ್ಲ ಅಲ್ಲ. ಈಗ ಎಷ್ಟು ಹೊಟ್ಟೆ ಹಸಿವಾಗಿದೆ ಅದನ್ನು ಮಾಸ್ನಲ್ಲಿ 10 kg ಹಂಗ್ರಿ ಆಗಿದೆ ಹಂಗೆ ಹೇಳೋಕ್ಕಾಗಲ್ಲ. And affection, love, I have quintal of love, meaningless, you laugh, right? ಅಂದರೆ ಅವನ್ನ ಫೀಲ್ ಮಾಡ್ಬೋದು. ಐ ಕ್ಯಾನ್ ಫೀಲ್ ಲವ್, ಐ ಕ್ಯಾನ್ ಫೀಲ್ ಹೇಟ್ರೆಡ್, ದ್ವೇಷ, ಅದನ್ನ ಫೀಲ್ ಮಾಡ್ಬೋದು. ಆ್ಯಂಗ್ರಿ ಅಲ್ವಾ, ಹಿಂಗೆ. ಆಮೇಲೆ ಬಾಯಾರಿಕೆ ಅಲ್ವಾ, ನೀರು ಕುಡಿಬೇಕು ಅನಿಸುತ್ತೆ, ಅದೆಲ್ಲ ಫೀಲ್ ಮಾಡ್ಬೋದು. ಬಟ್ ಯು ಕೆನಾಟ್ ಎಕ್ಸ್ಪ್ರೆಸ್ ಯೂಸಿಂಗ್ ಅ ನ್ಯೂಮರಿಕಲ್ ವ್ಯಾಲ್ಯೂ. ಹಾಗಾಗಿ ಅವುಗಳನ್ನು ನಾವು ನಾನ್ ಫಿಸಿಕಲ್ ಅಂತ ಕರಿತೀವಿ. ಫಿಸಿಕಲ್ ಅಂದರೆ ಯಾವ ಕ್ವಾಂಟಿಟಿ ಮೆಷರ್ ಮಾಡೋಕ್ಕೆ ಸಾಧ್ಯನೋ ದೇ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಹಾಗಾದರೆ ನೋಡಿ, ವೆರಿ ಸೆಕೆಂಡ್ ವರ್ಡ್ ಇನ್ ಆರ್ ಡಿಸ್ಕಷನ್ ಇಸ್ ಮೆಷರ್ಮೆಂಟ್. ಮೆಷರ್ಡ್ ಅಲ್ವಾ. ಹಾಗಾಗಿ ಫಿಸಿಕಲ್ ಕ್ವಾಂಟಿಟಿ ನಿಮಗೆ ಗೊತ್ತಾಯಿತು. ನಾನೀಗ ಮೆಷರ್ಮೆಂಟ್ ಅಂದರೆ ಏನು ಅಂತ ನೋಡ್ತೀನಿ. ವಾಟ್ ಈಸ್ ಮೆಷರ್ಮೆಂಟ್? ವೆರಿ ನೆಕ್ಸ್ಟ್ ವರ್ಡ್. ಮೆಷರ್ಮೆಂಟ್ ಅಂದರೆ ಏನು? ಮೆಷರ್ಮೆಂಟ್ ಅಂದರೆ ಏನು ಅಂತ ಹೇಳಲಿಕ್ಕೆ ಇದೇನು ವೆರಿ ನ್ಯೂ ಕ್ವಾಂಟಿಟೀಸ್ ಏನಲ್ಲ. ಯು ಹ್ಯಾವ್ ಬೀನ್ ಯೂಸಿಂಗ್ ಇಟ್, ಯು ಹ್ಯಾವ್ ಬೀನ್ ಮೆಷರಿಂಗ್ ಇನ್ ಯುವರ್ ಡೇ ಟು ಲೈಫ್ ಆ್ಯಕ್ಟಿವಿಟೀಸ್ ಒನ್ ವೇ ಆರ್ ದಿ ಅದರ್. ಏನೇನು ಮೆಷರ್ ಮಾಡ್ತೀರಾ? ಲೆಂತು, ಮಾಸು, ಟೈಮ್. ಎವ್ರಿ ಡೇ ಯು ಲುಕ್ ಅಟ್ ವಾಚ್, ರೈಟ್? ಟೈಮ್ ಮೆಷರ್ ಮಾಡ್ತೀರಾ ಅಲ್ವಾ? ಟೈಮ್ ಎಷ್ಟು ಅಂತ ಇನ್ನೊಬ್ಬರಿಗೆ ಹೇಳ್ತೀರಾ, ಎಷ್ಟು ಕಿಲೋಮೀಟರ್ ಅಂತ ಹೇಳ್ತೀರಾ ನಿಮ್ಮ ಮನೆಯಿಂದ ಅಲ್ವಾ? ಅವೆಲ್ಲ ಮೆಷರ್ಮೆಂಟ್ಸಲ್ಲೇ. ಹಾಗಾಗಿ ಮೆಷರ್ಮೆಂಟ್ಸ್ ಅಂದರೆ ಏನು? ಇಲ್ಲೇ ನಾನು ನಿಮಗೆ ಹೇಳಿದೆ, ಈ ಸ್ಟಿಕ್ಕು ನೋಡಿ, ಇಲ್ಲಿಂದ ಇಲ್ಲಿಗೆ ನೀವು ಏನು ರೆಕಾರ್ಡಿಂಗ್ ಏರಿಯಾ ನೋಡ್ತಿರೋ, ಮೇ ಬಿ ನೋಡಿ ಇಲ್ಲಿಂದ ಇಲ್ಲಿವರೆಗಿದೆ ರೆಕಾರ್ಡಿಂಗ್ ಏರಿಯಾ ಎಷ್ಟಿದೆ. ಇಫ್ ದಿಸ್ ಇಸ್ ಎ ಮೀಟರ್ ಸ್ಕೇಲ್ ಅಂತ ನೋಡಿ ಲೆಕ್ಕ ಹಾಕಿ ನೋಡಿ. ದಿಸ್ ಈಸ್ ದಿಸ್ ಒನ್ ಯೂನಿಟ್ ನೋಡಿ, ಇಲ್ಲಿದೆ 2, ದಿಸ್ 3. ಸೊ ಇಫ್ ಐ ಟೇಕ್ ಇಟ್ 1 meter length, then the video recording area in my video class is 3 meters ಅಲ್ವಾ? ಹಾಗಾದ್ರೆ ನಾನು ಏನು ಮಾಡ್ತಾಯಿದ್ದೀನಿ, ಆಲ್ರೆಡಿ ನನ್ನ ಹತ್ರ ಒಂದು ಸ್ಟ್ಯಾಂಡರ್ಡ್ ಲೆಂತ್ ಇದೆ. ಒಂದು ಲೆಂತ್ ಅಂದರೆ ಉದ್ದ ಕನ್ನಡದಲ್ಲಿ. ಅದಕ್ಕೆ ನಾನು ಈ ಏರಿಯಾನ ಕಂಪೇರ್ ಮಾಡ್ತಾಯಿದ್ದೀನಿ ನೋಡಿ. ಕಂಪೇರಿಂಗ್ 1, it is 2, this is 3 ಅಂದರೆ 3 times this length, ಅದು ಮೀನಿಂಗ್. ಹಾಗಾಗಿ ಮೆಷರ್ಮೆಂಟ್ ಅಂದರೆ ಇಟ್ ಈಸ್ ಕಂಪ್ಯಾರಿಸನ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ, with a chosen standard. ನೀವು ಯಾವುದೋ ಒಂದು ಸ್ಟ್ಯಾಂಡರ್ಡ್ನ ಚೂಸ್ ಮಾಡಿ ಅದರ ಜೊತೆಗೆ ನೀವು ತಗೊಂಡಿರೋ ಕ್ವಾಂಟಿಟಿ ಎಷ್ಟಿದೆ. ನನ್ನಲ್ಲಿ 2 ಕ್ವಾಂಟಿಟೀಸ್ ಇದೆ. ಒಂದು, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ. ಎರಡು ಲೆಂತನೇ. ದಿಸ್ ಈಸ್ ಲೆಂತ್ ನೋಡಿ, ಇದು ಲೆಂತು. ಇದನ್ನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಮೈ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್. ಇದು ಒಂದು ಸ್ಟ್ಯಾಂಡರ್ಡ್, ಒಂದು ಮಾದರಿ ಲೆಂತು. ಕನ್ನಡದಲ್ಲಿ ಮಾದರಿ, ರೈಟ್? ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಈ ಲೆಂತ್ಗೆ ನಾನು ಇದು ಎಷ್ಟು ಟೈಮ್ಸ್ ಇದೆ ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ ಎಷ್ಟು ಟೈಮ್ಸ್ ಇದೆ. ದಟ್ ಈಸ್ ಕಂಪ್ಯಾರಿಸನ್ ಆಫ್ ದಿಸ್ ಲೆಂತ್ ವಿತ್ ದಿಸ್ ವಿಚ್ ಇಸ್ ಆಲ್ರೆಡಿ ಚೋಸನ್ ಆಸ್ ಅ ಸ್ಟ್ಯಾಂಡರ್ಡ್. ಇನ್ನು ಆಲ್ರೆಡಿ ಸ್ಟ್ಯಾಂಡರ್ಡ್ ಅಂತ ಚೂಸ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ನೀವು ಈ ಲೆಂತ್ ಎಷ್ಟು ಅಂತ ಹೇಳ್ತಾ ಇದ್ದೀರಾ. ದಟ್ ಈಸ್ ಮೆಷರ್ಮೆಂಟ್. ಅದೇ ನೋಡಿ. ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ವರ್ಡ್ ಕಂಪ್ಯಾರಿಸನ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ವಾಟ್ ಇಸ್ ದಟ್? ಲೆಂತ್ with a chosen standard.
ಇದು ಲೆಂತ್, ಹಿಂಗೆ ತೋರಿಸಿದ್ರು ಲೆಂತೆ, ಹಿಂಗೆ ತೋರಿಸಿದ್ರು ಲೆಂತೆ. ನೋಡಿ, ನಾನು ಇದನ್ನು ಇಲ್ಲಿ ಇಟ್ಬಿಟ್ಟು ಹಿಂಗೆ ತೋರಿಸ್ತೇನೆ. ದಿಸ್ ಈಸ್ ದಿ ಲೆಂತ್ ಓವರ್ ವಿಚ್ ಯು ಕ್ಯಾನ್ ಅಬ್ಸರ್ವ್ ದಿ ರೆಕಾರ್ಡಿಂಗ್. ಏನಾಗ್ತಾಯಿದೆ ಅದೆಲ್ಲ ನೋಡ್ತೀರ ನೀವು. ದಿಸ್ ಇಸ್ ಲೆಂತ್. ಈ ಲೆಂತ್ನ ನಾನು ಇನ್ನೊಂದು ಲೆಂತ್ ಕಂಪೇರ್ ಮಾಡ್ತಾ ಇದ್ದೀನಿ. ಇದು ಸ್ಟ್ಯಾಂಡರ್ಡ್ ಈಗ ಚೋಸನ್ 1 times 2 times 3 times ದಿಸ್, ಹಾಗೆ. ಆಮೇಲೆ ಯಾವುದೇ ಒಂದು ಮೆಷರ್ಮೆಂಟ್ನ ವಿ ರಿಪೋರ್ಟ್ ಯೂಸಿಂಗ್, ಆ್ಯಸ್ ಐ ರೋಟ್ ಹಿಯರ್, ಅ ನ್ಯೂಮರಿಕಲ್ ವ್ಯಾಲ್ಯೂ ವಿತ್ ಅ ಯೂನಿಟ್. ಸಮ್ಟೈಮ್ಸ್ ಯೂನಿಟ್ ಇರೋದಿಲ್ಲ. ಈಗ ಲೆಂತ್ ವಿಷಯಕ್ಕೆ ಬಂದಾಗ ನಾವು ಇದನ್ನು 3 meters ಅಂತ ಬರೆದ್ವಿ ಅಂತ ಇಟ್ಕೊಳ್ಳಿ. 3 meters. ವಾಟ್ ಇಸ್ 3? ನ್ಯೂಮರಿಕಲ್ ವ್ಯಾಲ್ಯೂ. ವಾಟ್ ಇಸ್ ಮೀಟರ್? ಯೂನಿಟ್. ಹಾಗಾಗಿ ಯಾವುದೇ ಮೆಷರ್ಮೆಂಟ್ನ ರಿಪೋರ್ಟೆಡ್ ಯೂಸಿಂಗ್ ಅ ನ್ಯೂಮರಿಕಲ್ ವ್ಯಾಲ್ಯೂ ಆ್ಯಂಡ್ ಅ ಯೂನಿಟ್. ವಾಟ್ ಈಸ್ ಯೂನಿಟ್ ದೆನ್? ನೆಕ್ಸ್ಟ್ ಕ್ವಾಂಟಿಟಿ. ಹಾಗಾದರೆ ಯೂನಿಟ್ ಅಂದರೆ ಏನು? ವೆರಿ ಇಂಪಾರ್ಟೆಂಟ್. ನಿಮ್ಮ ಟಾಪಿಕ್ ಅಥವಾ ಚಾಪ್ಟರ್ ನೇಮ್ ಯೂನಿಟ್. ವಾಟ್ ಈಸ್ ಯೂನಿಟ್? ನೋಡಿ, ನಾನು ನಿಮಗೆ ಏನು ಹೇಳಿದೆ, ದಿಸ್ ಸ್ಕೇಲ್ ಐ ಕನ್ಸಿಡರ್ ಆಸ್ ಅ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್. ಈ ಸ್ಟ್ಯಾಂಡರ್ಡ್ ನಾನು ಯಾವುದರಲ್ಲಿ ಲೆಕ್ಕ ಹಾಕ್ತೀನೋ, ಈಗ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ನಲ್ಲಿ ಒಬ್ಬ ಫ್ಲವರ್ ಸೆಲ್ಲರ್ ಬಂದಾಗ, ಹಿ ಸೆಲ್ಸ್ ಫ್ಲವರ್ ಯೂಸಿಂಗ್ ದಿಸ್ ಲೆಂತ್. ಕನ್ನಡದಲ್ಲಿ ಮಳ ಅಂತೀವಿ ಅಂದರೆ ಇದು ಎಷ್ಟಿದೆ ಆ ಥರ. ಇದಕ್ಕೊಂದು ನೇಮ್ ಇಟ್ಕೊಂಡಿದ್ವಿ, 1 meter. ಹೌ ಮಚ್ ಇಸ್ 1 meter? ನೆಕ್ಸ್ಟ್ ಕ್ವೆಶ್ಚನ್, ಅದಕ್ಕೆ ಆಮೇಲೆ ಬರೋಣ. ಮೀಟರ್ನ ಆಲ್ರೆಡಿ ನೀವು ಸ್ಟ್ಯಾಂಡರ್ಡಾಗಿ ಚೂಸ್ ಮಾಡ್ಕೊಂಡಿದ್ದೀರಾ. ಇಲ್ಲ ಫುಟ್ ನೋಡಿ, ಈ ಥರ ತೊಗೊಂಡ್ರೆ 1 foot ಅಂತ, ಅದು ಬ್ರಿಟಿಷ್ ಸಿಸ್ಟಮು. ಇದು ಲೇಟೆಸ್ಟ್ ಸಿಸ್ಟಮ್, 1 meter. 1 meter ಸ್ಕೇಲ್ ಅಂತ ಇಟ್ಕೋಣ. ಇದು 1 meter ಲೆಂತ್ ಆಲ್ರೆಡಿ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ನೀವು ಮೆಷರ್ ಮಾಡಬೇಕಾದ್ರೆ ಲೆಂತ್ನ ಕಂಪೇರ್ ಮಾಡ್ತೀರಾ. ಹಾಗಾಗಿ ಈ 1 meter ಈಸ್ ಯೂನಿಟ್. ಹೌ ಡು ಯು ರೀಡ್ ಇಟ್? 3 meter ಅಂದರೆ ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್? ಇಟ್ ಈಸ್ 3 times ಅಂದರೆ ಇಂಟು 1 meter. 3 times 1 meter ಈಸ್ 3 meters. 3 ones are 3 meters. ಈ 1 meter ಇದೆ ನೋಡಿ, ದಿಸ್ ಈಸ್ ಯೂನಿಟ್. 1 meter, ದಿಸ್ ಈಸ್ 1 meter ಲೆಂತ್. ಹಾಗಾಗಿ ಯೂನಿಟ್ ಅಂದರೆ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಚೋಸನ್. ವಾಟ್ ಇಸ್ ಯೂನಿಟ್? ಅ ಸ್ಟ್ಯಾಂಡರ್ಡ್ chosen for measurement. Standard chosen for measurement. A standard chosen for measurement ಏನನ್ನ? of a physical quantity. What is a physical quantity? I learned physical quantity. ಆಲ್ರೆಡಿ ಕಲ್ತಿರ. ಯಾವ ಕ್ವಾಂಟಿಟಿ ನಾವು ಮೆಷರ್ ಮಾಡ್ತೀವೋ ದಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ. ಅದನ್ನು ನಾವು ಮೆಷರ್ ಮಾಡಿ ತೋರಿಸ್ಲಿಕ್ಕೆ, ಕಂಪೇರ್ ಮಾಡಲಿಕ್ಕೆ ಮೆಷರ್ಮೆಂಟ್ ಅಂದರೆ ಒಂದು ಸ್ಟ್ಯಾಂಡರ್ಡನ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಸ್ಟ್ಯಾಂಡರ್ಡ್ ಆಫ್ ಲೆಂತ್. ನಾನು ಇದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಈ ಹಾಲ್ ಎಷ್ಟು ಟೈಮ್ಸ್ ಇದೆ ಇದರಲ್ಲಿ ಲೆಕ್ಕ ಹಾಕ್ತೀನಿ, ಫೀಲ್ಡ್ ಎಷ್ಟು ಉದ್ದ ಇದೆ ಲೆಕ್ಕ ಹಾಕ್ತೀನಿ, ಬೋರ್ಡ್ ಎಷ್ಟಿದೆ ಲೆಕ್ಕ ಹಾಕ್ತೀನಿ. ಸೊ ದಿಸ್ ಈಸ್ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್, ಯೂನಿಟ್. ನೀವು ಯಾವುದೇ ಮೆಷರ್ಮೆಂಟ್ನ ರಿಪೋರ್ಟೆಡ್ ಯೂಸಿಂಗ್ ಅ ನ್ಯೂಮರಿಕಲ್ ವ್ಯಾಲ್ಯೂ ಆ್ಯಂಡ್ ಅ ಯೂನಿಟ್. ಸಮ್ಟೈಮ್ಸ್ ಯೂನಿಟ್ ಇರೋದಿಲ್ಲ, ಸಮ್ಟೈಮ್ಸ್ ಇರುತ್ತೆ. ಆಮೇಲೆ ನೀವು ಸ್ಟ್ಯಾಂಡರ್ಡ್ನ ಹೇಗೆ ಚೂಸ್ ಮಾಡ್ತೀರಾ? ಯೂನಿಟ್ನ ನೀವು ಚೂಸ್ ಮಾಡುವಾಗ ಹ್ಯಾವ್ ಟು ಕನ್ಸಿಡರ್ ಸಮ್ ಪಾಯಿಂಟ್ಸ್. ಸುಮ್ಮನೆ ಮನಸ್ಸಿಗೆ ಬಂದಾಗ ಯೂನಿಟ್ಸ್ ತಗೊಳಕ್ಕಾಗೋದಿಲ್ಲ. ಅದರಲ್ಲಿ ನೋಡಿ, ಕೆಲವು ಪಾಯಿಂಟ್ಸ್ನ ನಾವು ಯೂನಿಟ್ಸ್ ಅಂತ ಚೂಸ್ ಮಾಡುವಾಗ ಈ ಥರ ತೊಗೋಬೇಕು. ಇಟ್ ಮಸ್ಟ್ ಬಿ ವೆಲ್ ಡಿಫೈನ್ಡ್. ಯೂನಿಟ್ ಮಸ್ಟ್ ಬಿ ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಅಂದ್ರೇನು? ಇದು ಇಷ್ಟೇ ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ಕರೆಕ್ಟಾಗಿ ಇಷ್ಟು 1 meter ಅಂದರೆ ಇಷ್ಟೇ ಇರಬೇಕು, 1 foot ಅಂದರೆ ಇಷ್ಟೇ ಇರಬೇಕು, 1 ಅಡಿ ಅಂತೀವಿ ಕನ್ನಡದಲ್ಲಿ, 1 centimeter ಅಂದರೆ ಇಷ್ಟೇ ಇರಬೇಕು, 1 inch ಅಂದರೆ ಇಷ್ಟೇ ಇರಬೇಕು. ಆ ಥರ ನೀವು ಚೂಸ್ ಮಾಡಬೇಕು. ಈ ಥರದ್ದು ಇಂಚ್, ಸೆಂಟಿಮೀಟರ್, ಮೀಟರ್ ಇವೆಲ್ಲ ಇಲ್ಲಿ ಬಳಕೆ ಬರೋಕ್ಕಿಂತ ಮೊದಲು ಡಿಯರ್ ಸ್ಟೂಡೆಂಟ್ಸ್, ಬ್ರಿಟಿಷ್ ಸಿಸ್ಟಮು ಇವೆಲ್ಲ. ಬ್ರಿಟಿಷರು ಇಂಡಿಯಾಗೆ ಬಂದಾರಲ್ಲ ಆ ಕಾಲದಲ್ಲಿ. ಅದಕ್ಕಿಂತ ಹಿಂದೆ ಇಂಡಿಯಾದಲ್ಲಿ ಮೆಷರ್ಮೆಂಟ್ ಹೇಗಿತ್ತು? ಈವನ್ ನಾವು ಸಂತೆಗಳಿಗೆ ಹೋದಾಗ, ಮಾರ್ಕೆಟ್ಸ್, ನೀವು ಕೆಲವರು ಸಂತೆನ ಓಡೇ ಗೊತ್ತಿಲ್ಲ, ಇಂಗ್ಲೀಷ್ ಮೀಡಿಯಮ್, ಪಕ್ಕ ಇಂಗ್ಲೀಷ್ ಮೀಡಿಯಮ್ ಟೌನಿಂದ ಬಂದಿದ್ದಾರೆ. ಈಗ ನಾವು ಹಳ್ಳಿಗಳ ಸಂತೆಗಳಲ್ಲಿ ನೋಡಿದಾಗ ಮಾರ್ಕೆಟ್ ಪ್ಲೇಸ್, ಈವನ್ ಟುಡೇ KR ನಗರದಲ್ಲಿ ಆಗ ಡೌನ್ ಒಂದು ಮಾರ್ಕೆಟ್ ಆಗುತ್ತೆ, ವೇರ್ ವಿಲೇಜಸ್ ಕಮ್ ಆ್ಯಂಡ್ ಸೆಲ್ ದೇರ್ ಪ್ರಾಡಕ್ಟ್ಸ್. ಅಲ್ಲಿ ನೀವು ಹೋದರೆ ಕೆಲವೊಂದು ಈ ಹಗ್ಗಗಳು, ರೋಪ್ ಫಾರ್ ಡಿಫ್ರೆಂಟ್ ಪರ್ಪಸಸ್,
ಇದರಲ್ಲಿ ಯೂಸ್ ಮಾಡ್ತಾರೆ. ಕನ್ನಡದಲ್ಲಿ ಮಳ ಅಂತೀವಿ, ಮಾರು, ರೈಟ್, ಮಾರು. ಇಫ್ ಯು ಗೋ ಟು ರೂರಲ್ ಏರಿಯಾಸ್ ಕೆಲವರು ಕೇಳಿರ್ತೀರ ಸೇರು ಅಲ್ವಾ, ಸೇರು ಕೇಳಿದ್ದೀರಾ, ಸೇರು, ಸೇರು. ಪಾವು, ಚಟಾಕು, ರೈಟ್. ಕೊಳಗ ಅಂತ ಹೇಳ್ತೀವಿ, ಕೊಳಗ. ಈ ಥರ ಸಿಸ್ಟಮ್ಸು ಇನ್ ಕನ್ನಡ ಈ ನೇಮ್ಸು. ಇಫ್ ಯು ಗೋ ಟು ನಾರ್ತ್ ಇಂಡಿಯಾ, ಹಿಂದಿನಲ್ಲಿ ಬೇರೆ ನೇಮ್ಸ್ ಇರುತ್ತೆ. ಯಾವುದೋ ಮಲಯಾಳಂ ಇನ್ಯಾವುದೋ ಬೇರೆ ನೇಮ್ಸ್ ಇರುತ್ತೆ, ತಮಿಳ್ ಇನ್ಯಾವುದೋ ನೇಮ್ಸ್ ಇರುತ್ತೆ. ತಮಿಳ್ನಾಡಿಗೆ ಹೋದರೆ ಅಲ್ಲೂ ಈ ಥರ ಮೆಷರಿಂಗ್ ಯುಟೆನ್ಸಿಲ್ಸು, ಮೆಷರಿಂಗ್ ಡಿವೈಸಸ್ ಇರುತ್ತೆ ನೋಡಿ. ಈ ಥರದ್ದು ಸೇರು, ಪಾವು, ಕೊಳಗ, ಚಟಾಕು. ಕಡಲೆಕಾಯಿ ಎಲ್ಲ ಕೊಡ್ತಾರೆ, ಸಣ್ಣದಿರುತ್ತೆ, ಇಷ್ಟೇ ಸೈಜು. ಸೇರು ಅಂದರೆ ನೋಡಿ ಈ ಥರ ಇಷ್ಟು ಸೈಜ್ ಇರುತ್ತೆ, ಇಷ್ಟು ಉದ್ದ ಇರುತ್ತೆ. ದಟ್ ಈಸ್ ಯೂಸ್ ಟು ಮೆಷರ್ ಗ್ರೇನ್ಸ್ ಅಂದರೆ ಅಕ್ಕಿ, ರಾಗಿ, ಗೋಧಿ ಈ ಥರದ್ದು ಮೆಷರ್ ಮಾಡಲಿಕ್ಕೆ ಈವನ್ ಟುಡೇ ವಿಲೇಜಸ್ ಯೂಸ್. ನೋಡಿ ಇವುಗಳು ವೆಲ್ ಡಿಫೈನ್ಡ್ ಅವಾಗ ಆಗಿರಲಿಲ್ಲ. ಈಗ ಒಂದೊಂದು ಮನೆಯಲ್ಲಿ ಒಂದೊಂದು ಸೈಜು, ಅದಕ್ಕೆ ಫೈಟು, ನಿಮ್ಮದು ಕೊಳಗ ಸ್ಮಾಲ್ ಸೈಜು, ಬಿಗ್ ಸೈಜು, ಈ ಥರದ್ದೆಲ್ಲ ಫೈಟ್ ಇರ್ತಿತ್ತು. ಈ ಥರದನ್ನು ನೀವು ಮೈಸೂರು ಯೂನಿವರ್ಸಿಟಿಗೆ ಹೋದರೆ, ಅಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ಮಧ್ಯದಲ್ಲಿ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ನ ಮ್ಯೂಸಿಯಮಾಗಿ ಕನ್ವರ್ಟ್ ಮಾಡಿದೆ. ದಟ್ಸ್ ಕಾಲ್ಡ್ ಫೋಕ್ಲೋರ್ ಮ್ಯೂಸಿಯಂ, ಇನ್ ಕನ್ನಡ ಜನಪದ ವಸ್ತು ಸಂಗ್ರಹಾಲಯ. ದೇರ್ ಯು ಕ್ಯಾನ್ ಸಿ ದೀಸ್ ಮೆಷರಿಂಗ್ ಡಿವೈಸಸ್ ಯೂಸ್ಡ್ ಬೈ ಅವರ್ ಆ್ಯನ್ಸೆಸ್ಟರ್ಸ್, ಅವರ್ ಪೀಪಲ್ ಹಿಯರ್, ಲೋಕಲ್ ಪೀಪಲ್. ನೀವು ನೋಡ್ಬೋದು ಅದನ್ನು. ಈ ಥರ ಡಿಫ್ರೆಂಟ್ ಏರಿಯಾಸ್, ಆಂಧ್ರ ಪ್ರದೇಶ್ ಒನ್ ಕೈಂಡ್ ಆಫ್ ಮೆಷರಿಂಗ್ ಡಿವೈಸಸ್, ಒಂಥರ ನೇಮು. ಕರ್ನಾಟಕ ಒಂಥರ ಮೆಷರಿಂಗ್ ಡಿವೈಸಸ್, ಇನ್ನೊಂದು ನೇಮ್ಸ್. ಇಫ್ ಯು ಗೋ ಟು ವೆಸ್ಟ್ ಬೆಂಗಾಲ್, ಅದರ್ ಕೈಂಡ್ ಆಫ್ ಮೆಷರಿಂಗ್ ಡಿವೈಸಸ್, some other names. If you go to some Bihar, some more kinds of measuring devices, some other names. ಹೀಗೆ ರೀಜನ್ ಟು ರೀಜನ್ ಮೆಷರಿಂಗ್ ಡಿವೈಸಸ್ ಆ್ಯಂಡ್ ದೇರ್ ನೇಮ್ಸ್ ವೇರಿ ಆಗ್ತಿತ್ತು. ಯೂನಿವರ್ಸಲಿಟಿ ಇರ್ತಿರಲಿಲ್ಲ ನೋಡಿ. ಯೂನಿವರ್ಸಲಿಟಿ ನೋಡಿ, ಇಟ್ ಶುಡ್ ಬಿ ಈಸಿಲಿ ಕನ್ವೀನಿಯೆಂಟ್ ಸೈಜು ಆ್ಯಂಡ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಒಂದು ನಮ್ಮ ಸೇರಿಸ್ಬೋದು ನೋಡಿ, ವೆಲ್ ಡಿಫೈನ್ಡ್. ಇನ್ನೊಂದನ್ನು ಆ್ಯಡ್ ಮಾಡೋಣ, ವೆಲ್ ಡಿಫೈನ್ಡ್ ಆ್ಯಂಡ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಅದು ಒಂದು ಹೇಳ್ಬೋದು ನಾವು, ಯೂನಿವರ್ಸಲಿ ಅಕ್ಸೆಪ್ಟೆಡ್. ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆಂದ ಇದು ಯೂಸ್ ಮಾಡಲಿಕ್ಕೆ ಯೂನಿಟ್ಸ್ಗಳನ್ನ. ಅವಾಗ ಸುಲಭವಾಗಿ ನಾವಿಲ್ಲಿ ಏನಾದರೂ ಒಂದನ್ನು ಪ್ಯಾಕ್ ಮಾಡಿ ಸೀಲ್ ಮಾಡಿ ದಿಸ್ ಈಸ್ ದಿ ವೆಯ್ಟ್ ಅಂತ ಕಳಿಸ್ಬಿಡ್ಬೋದು. ಅಲ್ಲಿ ಇಫ್ ಇಟ್ ಗೋಸ್ ಟು ದಿ ಪ್ಯಾಕೇಜ್ ಅಮೇರಿಕಾ, ಈಸಿಯಾಗಿ ರಿಸೀವ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ ಏನು ಅಂತ. ಸೊ ದಟ್ಸ್ ವಾಟ್ ಮೀನ್ ಬೈ ಯೂನಿವರ್ಸಲಿ ಅಕ್ಸೆಪ್ಟೆಡ್, ವೆಲ್ ಡಿಫೈನ್ಡ್ ಆ್ಯಂಡ್ ಯೂನಿವರ್ಸಲಿ. ಅದು ಒಂದು ಪಾಯಿಂಟ್ ಹೇಳ್ಬೋದು ನೀವು, ಯೂನಿವರ್ಸಲಿ ಅಕ್ಸೆಪ್ಟೆಡ್. ಎಲ್ಲ ಕಡೆ ಆ ಯೂನಿಟ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಈ ಮಾರು, ಈ ಮಳ, ಸೇರು, ಪಾವು, ಚಟಾಕು ಎಲ್ಲ ತೆಗೆದುಹಾಕ್ಬಿಟ್ಟು ಕೊನೆಗೆ ಒಂದು ವೆಲ್ ಡಿಫೈನ್ಡ್ ಸಿಸ್ಟಮ್ ಬ್ರಿಟಿಷ್ ಯೂಸ್ ಮಾಡ್ತಿದ್ದು ಇಂಡಿಯಾಗೆ ಬಂದ ಮೇಲೆ. ಫುಟ್, ಪೌಂಡ್ ಕೇಳಿರ್ಬೋದು, ಈಗಲೂ ಯೂಸ್ ಮಾಡ್ತೀವಿ. ಫುಟ್, ಪೌಂಡ್, ಸೆಕೆಂಡ್, ಟೈಮಿಗೆಲ್ಲ ಆವಾಗ ಒಪ್ಪತ್ತು ಆ ಥರ ಕನ್ನಡದಲ್ಲಿ ಯೂಸ್ ಮಾಡ್ತಾಯಿದ್ರು. ಮೆಜರ್ ಮಾಡಲಿಕ್ಕೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ರು. ಅದೆಲ್ಲ ತೆಗೆದುಬಿಟ್ಟು ಈ ಥರ ಸಿಸ್ಟಮು ವಿಚ್ ಆರ್ ವೆಲ್ ಡಿಫೈನ್ಡ್. ಈಗ ನೀವು ಮಾರ್ಕೆಟ್ ಪ್ಲೇಸಿಗೆ ಹೋದರೆ ಒಂದು ಕಡೆ 1 kg ಅಂದರೆ ಎಲ್ಲ ಕಡೆಯೂ ಒಂದೇ ಆಲ್ಮೋಸ್ಟ್ ಇರುತ್ತೆ. ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದರೆ ಅದನ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಅದಕ್ಕೆ ಒಂದು ಕಮಿಟಿನೇ ಇದೆ, ಒಂದು ಬಾಡಿ ಗೌರ್ಮೆಂಟ್ ಬಾಡಿ ಅಂದರೆ ಒಂದು ಡಿಪಾರ್ಟ್ಮೆಂಟ್. ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೊಂದು ಇನ್ಸ್ಪೆಕ್ಟರ್ ಇರ್ತಾರೆ. ಅದೆಲ್ಲ ಬಂದು ಚೆಕ್ ಮಾಡಬೇಕು, ಅವ್ರದ್ದು ಯಾವ ಅಂಗಡಿನಲ್ಲಿ ಸ್ಕೇಲ್ ಕರೆಕ್ಟಾಗಿದೆಯಾ ಚೆಕ್ ಮಾಡಬೇಕು. ಹೀಗೆ ಒಂದು ಸಪ್ರೇಟು ಗವರ್ನಿಂಗ್ ಬಾಡಿನೇ ಇದೆ ಇಂಡಿಯಾದಲ್ಲೇ ಪೂರ್ತಿ. ಆಮೇಲೆ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈ ಯೂನಿಟ್ಸ್ಗಳನ್ನೇ ಯೂಸ್ ಮಾಡಿ ನೋಡಿ. ನೀವು ಅಮೇರಿಕಾ ಹೋಗಿ ಮೀಟ್ರ್ ಅಂದರೆ ಅರ್ಥ ಆಗುತ್ತೆ, ಚೈನಾ ಲ್ಯಾಂಗ್ವೇಜೇ ಬೇರೆ, ಅಲ್ಲಿ ಹೋಗಿ ಮೀಟ್ರ್ ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಜಪಾನ್ಗೆ ಹೋಗಿ ಮೀಟ್ರ್ ಅಂದರೆ ಅರ್ಥ ಆಗುತ್ತೆ ಇವತ್ತು. ನೀವು ಜಪಾನ್ಗೆ ಹೋಗ್ಬಿಟ್ಟು ನೀವು ಒಂದು ಖಂಡ್ಗ ಅಂದರೆ 1 ಪಾವು 1 ಸೇರು ಅಂದರೆ, ಅಮೇರಿಕಾಗೆ 1 ಸೇರು ಅಂದರೆ ವಾಟ್ ಈಸ್ ಸೇರು, ಡಿಫೈನ್ ಇಟ್ ಅಂತಾರೆ ಅಲ್ವೇ. ಹಾಗಾಗಿ ನೀವು ಅಲ್ಲಿ ಸೇರು ಅಂತ ಹೇಳೋಕ್ಕಾಗೋದಿಲ್ಲ ಅಮೇರಿಕದಲ್ಲಿ, ನೀವು ಇಲ್ಲಿ ಮಾತ್ರ ಅರ್ಥ ಮಾಡ್ಕೋಬೋದು. ಈವನ್ ಇಫ್ ಯು ಗೋ ಟು ಡೆಲ್ಲಿ ಆ್ಯಂಡ್ ಯೂಸ್ ದಿ ವರ್ಡ್ ಸೇರು, ಕೊಳಗ, ಪಾವು, ಪೀಪಲ್ ಲುಕ್ ಅಟ್ ಯು ಸ್ಟ್ರೇಂಜ್ ಅಲ್ವಾ, ಏನು ವಿಚಿತ್ರ ಇದೆ ಅಂತ. ಹಾಗಾಗಿ ನೀವು ಯೂಸ್ ಮಾಡೋ ಯೂನಿಟ್ ಎಲ್ರಿಗೂ ಗೊತ್ತಿರಬೇಕು, ಪಕ್ಕಾ ಒಂದೇ ವ್ಯಾಲ್ಯೂ ಇರಬೇಕು ಎಲ್ಲೋದ್ರೂ. ಆಮೇಲೆ ಯೂನಿವರ್ಸಲಿ ಅಕ್ಸೆಪ್ಟೆಡು, ಕನ್ವೀನಿಯೆಂಟ್ ಸೈಜು. ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಂದರೆ ಎಲ್ರಿಗೂ ಗೊತ್ತಿರಬೇಕು. ಕನ್ವೀನಿಯೆಂಟ್ ಸೈಜ್ ಅಂದರೆ ಏನು? ಈಗ ನೀವು ಯಾವುದನ್ನು ಮೆಷರ್ ಮಾಡಬೇಕೋ ತಕ್ಕನಾದ ಯೂನಿಟ್ ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಮೆಷರಿಂಗ್ ರೈಸ್ ಮಾಮೂಲಿ kg ಯೂಸ್ ಮಾಡ್ತೀರಾ. ರೈಸು ಡೈಲಿ ಲೈಫ್ ಯೂಸೇಜ್ನಲ್ಲಿ ರೈಸ್ ಎಷ್ಟು ಬೇಕು ಅಂದರೆ 1 kg, 10 kg,
20 kgs, 100 kgs, ಓಕೆ 1 ಕ್ವಿಂಟಾಲ್ ಅಂತೀವಿ. ನೀವು ಅದೇ ಗೋಲ್ಡ್ ಅಂಗಡಿ ಹೋಗ್ಬಿಟ್ಟು 1 ಕ್ವಿಂಟಾಲ್ ಗೋಲ್ಡ್ ಅಂದರೆ ನಗ್ತಾರಲ್ವೇ, ಕರೆಕ್ಟಾ? ಹಾಗಾದರೆ ಗೋಲ್ಡ್ ಮೆಜರ್ ಮಾಡುವಾಗ ಅದಕ್ಕೆ ಸಣ್ಣ ಯೂನಿಟ್ಸ್ ಬೇಕು. ನೀವು 1 kg ತೊಗೊಂಡು ಅದನ್ನು ಡಿವೈಡ್ ಮಾಡಿ ಸಣ್ಣ ಯೂನಿಟ್ಸ್ ಮಾಡೋ ಥರ ಆಪ್ಷನ್ ಇರಬೇಕು. ಇದೆ ಕೆ ಜಿನಲ್ಲಿ. ಕಿಲೋಗ್ರಾಮ್ ಎಷ್ಟು ಸೈಜ್ ಬರ್ಬೋದು, ಅದರದ್ದು ಸಬ್ ಯೂನಿಟ್ಸ್ ಇದೆ. ಗ್ರಾಮ್ ಅಲ್ವೇ, ಗೊತ್ತಲ್ಲ ನಿಮಗೆ? ಗ್ರಾಮ್, ಮಿಲಿಗ್ರಾಮ್. ಗೋಲ್ಡ್ ಅಂಗಡಿ ಹೋಗಿ 1 ಗ್ರಾಮ್ ಅಂದರೆ ಕೊಡ್ತಾರೆ. ಗೋಲ್ಡ್ ಅಂಗಡಿ 1 ಕ್ವಿಂಟಾಲ್ ಅಂದ್ಬಿಟ್ರೆ ಮುಖ ನೋಡ್ತಾರೆ, ನಗ್ತಾರೆ, ಬೈದು ಕಳಿಸ್ತಾರಲ್ವ. ಅದೇ ನೀವು ಒಂದು ಎಲಿಫೆಂಟ್ನ ತೂಕ ಹಾಕುವಾಗ ಅಲ್ಲಿ ಹೋಗ್ಬಿಟ್ಟು ನೀವು 1 ಗ್ರಾಮ್ ತೊಗೊಳಕ್ಕಾಗೋದಿಲ್ಲ, ಅಲ್ಲೇ ಕ್ವಿಂಟಲ್, ಟನ್ ಅಲ್ವೇ. 1 ಎಲಿಫೆಂಟ್ ಅಬೌಟ್ 5000 kg. 5000 kg ಎಂದಾಗ ನೀವು 5000 kg ಅಂದರೆ 1000 kg 1 ಟನ್. ನಿಮಗೆಲ್ಲ ಗೊತ್ತಿದೆ, ಹೈಸ್ಕೂಲೆಲ್ಲ ಓದಿರ್ತೀರ. ಹಾಗಾಗಿ ದಿಸ್ ಇಸ್ ಆಲ್ಮೋಸ್ಟ್ 5 ಟನ್ಸ್ ಅಂತ ನೋಡಿ. ನೀವು ಲೋಡೆಡ್ ಲಾರೀಸ್ನೆಲ್ಲ ವೇಯ್ ಮಾಡುವಾಗ ಬಿಗ್ ಏನು ಆಬ್ಜೆಕ್ಟ್ಸ್ನ ಮೆಷರ್ ಮಾಡುವಾಗ, ಸ್ಟೋನ್ ದೊಡ್ಡದೊಂದು ಬೌಲ್ಡರ್ ಇದೆ, ಕಟ್ ಮಾಡಲಿ ತೊಗೊಂಡು ಹೋಗ್ತಾರೆ ಮೆಷಿನ್ನಲ್ಲಿ. ಅದನ್ನು ತೊಗೊಂಡೋ ಕೆ ಜಿ ಲೆಕ್ಕ ಹಾಕೋದಿಲ್ಲ, ಟನ್ನಲ್ಲಿ ಲೆಕ್ಕ ಹಾಕ್ತಾರೆ, ಟನ್. ಹಾಗಾಗಿ ಯಾವ್ಯಾವ ಮೆಷರ್ಮೆಂಟ್ಸ್ಗೆ ಯಾವ್ಯಾವ ಯೂನಿಟ್ ಬೇಕು ಅನ್ನೋದಕ್ಕೆ ನಿಮ್ಮಲ್ಲಿ ಆಪ್ಷನ್ ಇರಬೇಕು. ಅದೇ ಕಿಲೋಗ್ರಾಮು ಟನ್ನಿಗೆ ಕನ್ವರ್ಟ್ ಆಗಬೇಕು, ಅದೇ ಕಿಲೋಗ್ರಾಮು ಮಿಲಿಗ್ರಾಮಿಗೆ ಕನ್ವರ್ಟ್ ಆಗಬೇಕು. ವೈಲ್ ಮೆಷರಿಂಗ್ ಗೋಲ್ಡ್ ಅಲ್ವಾ, ವೈಲ್ ಮೆಷರಿಂಗ್ ಸೈಜ್ ಆಫ್ ಅ ಮಾಲಿಕ್ಯೂಲ್, ಆ್ಯಟಮ್, ಮಾಸ್ ಆಫ್ ಆ್ಯಟಮ್, ಈ ಥರದ್ದೆಲ್ಲ ಬರುತ್ತೆ ಮುಂದೆ. ಹಾಗಾಗಿ ನೀವು ತಗೊಳ್ಳೋ ಯೂನಿಟ್ಟು ಏನಾಗಿರಬೇಕು? ಕನ್ವೀನಿಯೆಂಟ್ ಸೈಜ್ ಆಗಿರಬೇಕು, ಈಸಿಲಿ ರಿಪ್ರೊಡ್ಯೂಸಬಲ್, ಎಲ್ಲ ಕಡೆ ಈಸಿಯಾಗಿ ಸಿಗಂಗಿರಬೇಕು. ಯಾರೋ ಒಬ್ಬ ಮೆಷರ್ಮೆಂಟ್ ಡಿಫೈನ್ ಮಾಡಿ ಇಟ್ಕೊಳ್ತಾನೆ, ಇನ್ನು ಮೇಕ್ದರೆ ಅರ್ಥನೇ ಆಗ್ತಿಲ್ಲ, ಅದು ಸಿಗ್ತಾನೇ ಇಲ್ಲ, ಯೂಸ್ ಮಾಡೋಕ್ಕಾಗತ್ತಾ? ಹಾಗಾಗಿ ರಿಪ್ರೊಡ್ಯೂಸಿಬಲ್, ಈಸಿಲಿ ಅಕ್ಸೆಸಿಬಲ್, ಎಲ್ಲರೂ ಯೂಸ್ ಮಾಡೋಂಗಿರ್ಬೇಕು, ಸುಲಭವಾಗಿ ತಗಡೆ ಇಟ್ಕೊಂಡು ಈಸಿ ತೂಕ ಮಾಡ್ಬೋದಲ್ವ, ವೆಯ್ಟ್ಸ್ ಹಾಕ್ಕೊಂಡು, ಎಲ್ಲರಿಗೂ ಗೊತ್ತದು, ಹಾಗಿರಬೇಕು. ಆಮೇಲೆ ಮಸ್ಟ್ ನಾಟ್ ವೆರಿ ಇಂಪಾರ್ಟೆಂಟ್ ಇದು, ಮಸ್ಟ್ ನಾಟ್ ವೇರಿ ವಿತ್ ಟೈಮ್ ಆ್ಯಂಡ್ ಫಿಸಿಕಲ್ ಕಂಡೀಷನ್ಸ್, ಟೆಂಪರೇಚರ್, ಪ್ರೆಷರ್. ಈಗ ನಮ್ಮ ವೆಯ್ಟ್ಸೇ ತಗೊಳ್ಳಿ. ಈಗ ನೀವು ಐಯನ್ ವೆಯ್ಟ್ ತೊಗೊಂಡೋಗಿ ಹೊರಗಡೆ ಬಿಸಾಕ್ಬಿಟ್ರೆ ಡ್ಯೂ ಟು ಡ್ಯೂ ಅಲ್ವಾ, ಡ್ಯೂ, ಇಬ್ಬನಿ ಕನ್ನಡದಲ್ಲಿ, ಇಟ್ ಗೆಟ್ಸ್ ರಸ್ಟ್ ಹಿಡಿದು ಬಿಡುತ್ತೆ. ರಸ್ಟ್ ಹಿಡಿದಾಗ ಏನಾಗುತ್ತೆ ಹೇಳಿ? ಮಾಸ್ ಲಾಸ್ ಆಗುತ್ತೆ. ಆವಾಗ ವೆಯ್ಟ್ಸ್ ಲಾಸ್ ಆಗ್ತಾ ಕಮ್ಮಿ. ಈಗ 1000 ಗ್ರಾಮ್ ಇರೋದು 900 ಗ್ರಾಮ್ ಬರ್ಬೋದು ಓವರ್ ಅ ಪೀರಿಯಡ್ ಆಫ್ 6 months, 1 year. ಆ ಥರ ಆಗಬಾರ್ದು. ಅದಕ್ಕೆ ಏನು ಮಾಡ್ತಾರೆ? ಅದಕ್ಕೆ ಪೇಂಟ್ ಹೊಡಿತಾರೆ ನೀಟಾಗಲ್ವ, ಆ ಥರ ಮೆಷರ್ಸ್ ತೊಗೋಬೇಕು. ಆಮೇಲೆ ನೀವು ಪೆಟ್ರೋಲ್ನ 1 ಲೀಟ್ರಾಗಿ ರೆಫರೆನ್ಸ್ ಇಟ್ಕೊಂಡ್ರೆ ಇದ್ಬಿಡಿ. ಪೆಟ್ರೋಲ್ ಪ್ರಾಪರ್ಟಿ ಏನು? ಇಷ್ಟು ಪೆಟ್ರೋಲ್ನ 1 ಲೀಟ್ರ್ ಅಂತ ಕರೆದ್ರಿ. ಪೆಟ್ರೋಲ್ ಹೈಲಿ ಇವಾಪರೇಟಿಂಗ್ ಅಲ್ವಾ, ಬೇಗ ಆವಿಯಾಗಿ ಹೋಗುತ್ತೆ. ನೀವು ಇಷ್ಟು ತೊಗೊಂಡು 1 ಲೀಟ್ರ್ ಮಾಡಿದ್ರೆ ಅರ್ಧ ಗಂಟೆ ಆದಮೇಲೆ ಇಷ್ಟ ಆಗಿರುತ್ತೆ, ಸಣ್ಣದಾಗಿರುತ್ತೆ. ಇನ್ನೊಂದು ಅರ್ಧ ಗಂಟೆ ಆದ್ರೆ ಇಷ್ಟು ಕಮ್ಮಿ ಆಗಿರುತ್ತೆ. ಹಾಗೆ ಪದೇ ವಿತ್ ಟೈಮ್ ಚೇಂಜ್ ಆಗುವಂಥದ್ದನ್ನು ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ, ಫಿಕ್ಸ್ ಇರಬೇಕು. ಇವತ್ತು ಡಿಫೈನ್ ಮಾಡಿದ್ರೆ 10 ವರ್ಷ, 100 ವರ್ಷ ಹೋದ್ರೂ ಅಷ್ಟೇ ಇರಬೇಕು, ಚೇಂಜ್ ಆಗಬಾರ್ದು. ಈ ಥರದ್ದೆಲ್ಲ ಮೆಷರ್ಸ್ ತೊಗೊಂಡು ನಾವು ಒಂದು ಯೂನಿಟ್ನ ಚೂಸ್ ಮಾಡ್ತೀವಿ. ಹಾಗಾದರೆ ಸ್ಟೂಡೆಂಟ್ಸ್, ನೀವೇನು ಅರ್ಥ ಮಾಡ್ಕೊಂಡ್ರಿ? ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು? ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಬೈ ಯೂಸಿಂಗ್ ಅ ನ್ಯೂಮರಿಕಲ್ ವ್ಯಾಲ್ಯೂ. ಆ್ಯಂಡ್ ವಾಟ್ ಈಸ್ ಮೆಷರ್ಮೆಂಟ್? ಮೆಷರ್ಮೆಂಟ್ ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಯೂನಿಟ್ ಇರುತ್ತೆ. ಯೂನಿಟ್ ಅಂದರೆ ಹೇಳಿ, ಅ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್. ಅದರ ಜೊತೆಗೆ ನೀವು ಮೆಷರ್ ಮಾಡಬೇಕಾಗಿರೋದನ್ನ ಕಂಪೇರ್ ಮಾಡ್ತಾ ಹೋಗ್ತೀರಾ. ನೀವು ಮಾಮೂಲಿ ಸ್ಕೇಲ್ನ ಏನು ಮಾಡ್ತೀರಾ? ಈ ಕಡೆ ವೆಯ್ಟ್ಸ್ ಇಡ್ತೀರಾ, ಈ ಕಡೆ ಆಬ್ಜೆಕ್ಟ್ಸ್ ಇಡ್ತೀರಾ. 1 kg ಶುಗರ್, ಹಿ ಪುಟ್ ಸಮ್ ಶುಗರ್ ಇನ್ ದಿ ರೈಟ್ ಪ್ಯಾನ್ ಆ್ಯಂಡ್ ಸಮ್ ಈಕ್ವಲೆಂಟ್ ಮಾಸ್ ವೆಯ್ಟ್ ಐಯನ್ ಲೆಫ್ಟ್ ಪ್ಯಾನ್ನಲ್ಲಿ. ಎರಡೂ ಆ ಸ್ಟಿಕ್ ಹಿಂಗಿರುತ್ತಲ್ವ, ಅದು ಬ್ಯಾಲೆನ್ಸ್ ಆದರೆ ವೆಯ್ಟ್ ಹಾಕಿದಾಗ 1 kg ವೆಯ್ಟ್ ಈಕ್ವಲೆಂಟ್ ಟು ಸಮ್ ಶುಗರ್ ಹಿಯರ್, ದಟ್ ಈಸ್ ಕಾಲ್ಡ್ 1 kg. ಹೀಗೆ ಕಂಪೇರಿಂಗ್ ವೆಯ್ಟ್ ಆಫ್ ಐಯನ್ ವಿತ್ ವೆಯ್ಟ್ ಆಫ್ ಶುಗರ್. ವೆಯ್ಟ್ ಅಂದರೆ ಏನು, ಮಾಸ್ ಅಂದರೆ ಏನು, ಮುಂದೆ ನಾವು ಕಲ್ತ್ಕೊಳ್ಳೋಣ. ಈಗ ಮೆಷರ್ಮೆಂಟ್ ಅಂದರೆ ಯೂನಿಟ್ ಇಸ್ ಅ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್ ಆರ್ ಸ್ಟ್ಯಾಂಡರ್ಡ್ ಚೋಸನ್ ಫಾರ್ ಮೆಷರ್ಮೆಂಟ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಆ್ಯಂಡ್ ಮೆಷರ್ಮೆಂಟ್ ಈಸ್ ಅ ಪ್ರೋಸೆಸ್ ಆಫ್ ಕಂಪೇರಿಂಗ್ ಅ ಫಿಸಿಕಲ್ ಕ್ವಾಂಟಿಟಿ ವಿತ್ ಅ ಸ್ಟ್ಯಾಂಡರ್ಡ್ ಚೋಸನ್ ಫಾರ್ ಮೆಷರ್ಮೆಂಟ್. ಆಮೇಲೆ ಆ ಮೆಷರ್ಮೆಂಟ್ನಲ್ಲಿ ಈ ಥರ ವೆಲ್ ಡಿಫೈನ್ಡ್ ಆಗಿರಬೇಕು, ಯೂನಿವರ್ಸಲಿ ಅಕ್ಸೆಪ್ಟೆಡ್ ಆಗಿರಬೇಕು, ಕನ್ವೀನಿಯೆಂಟ್ ಸೈಜು ಎಷ್ಟು ಬೇಕೋ ಅಷ್ಟು ಸೈಜ್. ಕನ್ವೀನಿಯೆಂಟ್ ಅಂದರೆ ಅನುಕೂಲಕ್ಕೆ ತಕ್ಕಂತೆ ಇನ್ ಕನ್ನಡ. ಆ್ಯಂಡ್ ರಿಪ್ರೊಡ್ಯೂಸಿಬಲ್, ಪದೇ ಎಲ್ಲಿ ಬೇಕಾದರೂ ಮತ್ತೆ ಉತ್ಪತ್ತಿ ಮಾಡೋ ಥರ ರಿಪ್ರೊಡ್ಯೂಸಿಬಲ್. ಈಸಿಲಿ ಅಕ್ಸೆಸಿಬಲ್, ಹೇಗೆ ಬೇಕೋ ಹಾಗೆ ಯೂಸ್ ಮಾಡೋ ಥರ ಇರಬೇಕು. ಅಕ್ಸೆಸಿಬಲ್, ಸುಲಭವಾಗಿ ಯೂಸ್ ಮಾಡೋದು ಅಕ್ಸೆಸ್ ಅಂದರೆ. ಆ್ಯಂಡ್ ವೇರಿ ಆಗಬಾರ್ದು, ಚೇಂಜ್ ಆಗಬಾರ್ದು. ವಿತ್ ಟೈಮು, ಟೆಂಪರೇಚರ್, ಪ್ರೆಷರ್ ಆ ಥರ ಚೇಂಜ್ ಆಗಬಾರ್ದು. ಚೇಂಜ್ ಆಗಿಬಿಟ್ರೆ ಕಷ್ಟ ಆಗ್ತದೆ, ಅದು ಯೂನಿಟಾಗಿ ಉಳ್ಕೊಳ್ಳೋದೇ ಇಲ್ಲ. ಹೀಗೆ ಸಮ್ ಥಿಂಗ್ಸ್ ಟು ಬಿ ಕನ್ಸಿಡರ್ ಟು ಚೂಸ್ ಸಮಥಿಂಗ್ ಆ್ಯಸ್ ಅ ಯೂನಿಟ್.
ಹಾಗಾದರೆ ನೀವು ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು, ನಾನ್ ಫಿಸಿಕಲ್ ಅಂದ್ರೇನು, ಎಕ್ಸಾಂಪಲ್ಸ್, ಯೂನಿಟ್ ಅಂದ್ರೇನು, ಮೆಷರ್ಮೆಂಟ್ ಅಂದ್ರೇನು, ಆ್ಯಂಡ್ ಯೂನಿಟ್ಸ್ನ ಯಾವ ಬೇಸಿಸ್ ಮೇಲೆ ಚೂಸ್ ಮಾಡ್ತೀರಾ ಕಲ್ತ್ಕೊಂಡ್ರಿ. ವಿಲ್ ಕಂಟಿನ್ಯೂ. ಓಕೆ, ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. You have learnt about what is a physical quantity. Whenever we talk about physical quantity, ಏನು ಯೋಚನೆ ಮಾಡ್ತೀರಾ? ಕ್ವಾಂಟಿಟೀಸ್ ವಿಚ್ ಕೆನ್ ಬಿ ಮೆಷರ್ಡ್. ಮೆಷರ್ ಮಾಡ್ತಿದ್ದಾಗೇ ಒಂದು ವ್ಯಾಲ್ಯೂ ಮತ್ತು ಒಂದು ಯೂನಿಟ್ ಯೂಸ್ ಮಾಡಿ ಬರೀತೀರಾ. 25 ಫುಟ್, ಫುಟ್ ಇಸ್ ದಿ ಯೂನಿಟ್, 25 ಇಸ್ ದಿ ನ್ಯೂಮರಿಕಲ್ ವ್ಯಾಲ್ಯೂ. ಕಾಮನ್ ಇದೆಲ್ಲ ಯೂಸ್ ಮಾಡ್ತಿರ್ತೀರ. ಈಗ ಅಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ನ ನೀವು ಮೆಷರ್ ಮಾಡಿ ಯೂನಿಟ್ಸಲ್ಲಿ ಬರೆದಾಗ ಕೆಲವು ಕ್ವಾಂಟಿಟೀಸ್ಗಳನ್ನು ನಾವು ಒಂದು ಯೂನಿಟ್ಲಿ ಬರೆದರೆ ಅದು ಇನ್ನೊಂದು ಯೂನಿಟ್ಗೆ ರಿಲೇಷನ್ ಇರೋದಿಲ್ಲ. ಕೆಲವು ಕ್ವಾಂಟಿಟೀಸ್ಗಳಿಗೆ 2-3 ಯೂನಿಟ್ಸ್ನ ಯೂಸ್ ಮಾಡಿ ಬರೀತೀವಿ. ಆ ಬೇಸಿಸ್ ಮೇಲೆ ವಿ ಕ್ಲಾಸಿಫೈ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್ ಇಂಟು 2 ಗ್ರೂಪ್ಸ್. ಹಿಯರ್ ಈಸ್ ದಿ ಲಿಸ್ಟ್. ಒನ್ ಈಸ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್. ಇನ್ ಕೇಸ್ ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ವಾಟ್ ಈಸ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆರ್ ಫಂಡಮೆಂಟಲ್ ಯೂನಿಟ್ಸ್? ಫಂಡಮೆಂಟಲ್ ಆಲ್ಸೋ ಸಮ್ಟೈಮ್ಸ್ ಯೂಸ್ಡ್ ಬೇಸ್. ನೋಡಿ, ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಬೇಸ್ ಯೂನಿಟ್ಸ್. ನೋಡಿ, ಫಂಡಮೆಂಟಲ್ ಯೂನಿಟ್ಸ್, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್, ಬೇಸ್ ಯೂನಿಟ್ಸ್. ಹಾಗೆ ದಿ ಅದರ್ ಒನ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್. ಇನ್ ಕೇಸ್ ಎಕ್ಸಾಮ್ನಲ್ಲಿ 1 or 2 ಮಾರ್ಕ್ಸ್ನಲ್ಲಿ ವಾಟ್ ಆರ್ ಡಿರೈವ್ಡ್ ಯೂನಿಟ್ಸ್ ಅಂದರೆ ಅದೇ ಬರೀರಿ ಆನ್ಸರ್. ಸೊ ವಾಟ್ ಈಸ್ ಅ ಫಂಡಮೆಂಟಲ್ ಆರ್ ಬೇಸ್? ಬೇಸ್ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ಡು ನಾಟ್ ಡಿಪೆಂಡ್ ಆನ್ ಅದರ್ಸ್ ಫಾರ್ ಮೆಷರ್ಮೆಂಟ್. ನಾನು ಸುಮಾರು ಒಂದು 3-4 ಲಿಸ್ಟ್ ಹೇಳಿದೆ. ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಫೋರ್ಸ್, ವೆಲಾಸಿಟಿ, ಆಕ್ಸಿಲರೇಷನ್. ಇದರಲ್ಲಿ ಕೆಲವು ಕ್ವಾಂಟಿಟೀಸ್ 2-3 ಕಾಂಬಿನೇಷನ್ ಆಗಿರುತ್ತೆ, ಕೆಲವು ಒಂದೇ ಒಂದು, ಇನ್ನೊಂದಕ್ಕೆ ರಿಲೇಷನ್ ಇರೋದಿಲ್ಲ. ಒಂದೇ ಒಂದು ದೆರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ದೇ ಆರ್ ಫಂಡಮೆಂಟಲ್ ಆರ್ ಬೇಸ್. ಫಂಡಮೆಂಟಲ್ ಆರ್ ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದಿ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಬೇರೆ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ದಿ ಕ್ವಾಂಟಿಟೀಸ್ ಹೀಗೆ ಹೇಳ್ತೀರ, ಶಾರ್ಟಾಗಿ ಹೀಗೆ ನೆನ್ಪಿಟ್ಕೋ, ಕ್ವಾಂಟಿಟೀಸ್ which are independent, there is no relation, independent of other physical quantities. ಯಾವುದೇ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ ನಾವು ಯೂಸ್ ಮಾಡಿದ್ರೆ, ಫಿಸಿಕಲ್ ಕ್ವಾಂಟಿಟೀಸ್ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ದೇ ಆರ್ ಕಾಲ್ಡ್ ವಾಟ್? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಆ್ಯಂಡ್ ದಿ ಯೂನಿಟ್ಸ್ chosen ಫಾರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಅಂತಿದ್ದ ಹಾಗೆ ನೀವೇನು ಯೋಚನೆ ಮಾಡ್ತೀರಾ ಸ್ಟೂಡೆಂಟ್ಸ್? ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಯೂನಿಟ್ಸ್ ಚೋಸನ್ ಫಾರ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಿಸಿಕಲ್ ಕಾಮನ್, ಅದು ಕ್ವಾಂಟಿಟೀಸ್. ಫಿಸಿಕಲ್ ನಾನು ಮಿಸ್ ಮಾಡಿದ್ರೂ ಫಿಸಿಕಲ್ ಅಂತಲೇ ಮೀನಿಂಗ್ ಇಲ್ಲ. ಬಿಕಾಸ್ ಫಿಸಿಕ್ಸ್ ವಿ ಸ್ಟಡಿ ಅಬೌಟ್ ಫಿಸಿಕಲ್, ನಾನ್ ಫಿಸಿಕಲ್ ಮಾತಾಡೋದಿಲ್ಲ. ವಿ ಡೋಂಟ್ ಟಾಕ್ ಅಬೌಟ್ ಮೊದಲೇ ಹೇಳಿದ ಹಂಗ್ರಿ, ಲವ್, ಅಫೆಕ್ಷನ್, ಹೇಟ್ರೆಡ್, ಸೋಲ್, ಆ ಥರದ್ದೆಲ್ಲ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾವ್ದು ಮೆಷರ್ ಮಾಡ್ತೀವೋ ಅದು. ಸೊ ಕ್ವಾಂಟಿಟಿ ಅಂದರೆ ಫಿಸಿಕಲ್ ಕ್ವಾಂಟಿಟಿ. ಯೂನಿಟ್ಸ್ ಚೋಸನ್ ಫಾರ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಫಂಡಮೆಂಟಲ್ ಯೂನಿಟ್ಸ್. ಫಂಡಮೆಂಟಲ್ ಬದಲಿಗೆ ಬೇಸ್ ಯೂಸ್ ಮಾಡ್ಬೋದು. ಫಂಡಮೆಂಟಲ್ ಯೂನಿಟ್ಸ್, ಫಂಡಮೆಂಟಲ್ ಯೂನಿಟ್ಸ್. ಎಕ್ಸಾಂಪಲ್ ಮಾಸ್, ಲೆಂತ್. ಮಾಸ್ಗೆ ವಿ ಯೂಸ್ ಯೂನಿಟ್ ಲೈಕ್ ಕಿಲೋಗ್ರಾಮ್, ಗ್ರಾಮ್, ಪೌಂಡ್. ನೋಡಿ, ಪೌಂಡ್ ಸಿಂಬಲ್ LB ಎಟ್ಸೆಟ್ರಾ, ಈ ಥರ ತುಂಬ ಯೂನಿಟ್ಸ್ ಇದೆ. ಆ್ಯಂಡ್ ಲೆಂತ್ ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್, ಎಟ್ಸೆಟ್ರಾ, ಲೈಕ್ ದಿಸ್. ಆ್ಯಂಡ್ ಒನ್ ಮೋರ್, ಟೈಮ್ ವಿ ಯೂಸ್ ಸೆಕೆಂಡ್, ಅವರ್, ಇಯರ್, ಸೆಂಚುರಿ, ಹೀಗೆ ಡಿಫ್ರೆಂಟ್. ನೋಡಿ, mass, length, time are fundamental physical quantities and their units: mass, kilogram, gram, LB ಅಂದರೆ ಪೌಂಡ್ ಸಿಂಬಲ್, ಪೌಂಡ್, 1 pound ಬ್ರೆಡ್ ಕೊಡಿ ಆ ಥರ. ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್, ಯೂನಿಟ್ಸ್ ಆಫ್ ಲೆಂತ್, ದೇರ್ ಆರ್ ಮೆನಿ ಲೈಕ್ ದಿಸ್. ನೋಡಿ, ಇವು ಫಂಡಮೆಂಟಲ್ ಯೂನಿಟ್ಸು, ಇವು ಕ್ವಾಂಟಿಟೀಸ್.
ಟೈಮ್, ಸೆಕೆಂಡ್, ಇಯರ್, ಅವರ್, ಸೆಂಚುರಿ ಅಲ್ವೇ, ಆ ಥರದ್ದು ನೀವು ಹೇಳ್ತೀರ. ಅಲ್ಲಿಗೆ ಫಂಡಮೆಂಟಲ್ ಅಂದರೆ ನೀವು ಒಂದನ್ನು ಇನ್ನೊಂದಕ್ಕೆ ರಿಲೇಟ್ ಮಾಡದೆ, ಮಾಸ್ ಮೆಷರ್ ಮಾಡುವಾಗ ಯು ಡೋಂಟ್ ಟಾಕ್ ಅಬೌಟ್ ಲೆಂತ್ ಮೆಷರ್ ಮಾಡುವಾಗ ಯು ಡೋಂಟ್ ಟಾಕ್ ಅಬೌಟ್ ಟೈಮ್ ನೋಡ್ಕೊಂಡು ನೀವು ಲೆಂತ್ ಮೆಷರ್ ಮಾಡೋದು ಯಾರೂ ಅಲ್ವಾ, ಅದು ಹಂಗೆ ಟೈಮ್ ನೋಡ್ತಾ ಮೆಷರ್ ಮಾಡಿದ್ರು ಅಷ್ಟೇ ಬರುತ್ತೆ, ನೋಡದೆ ಮೆಷರ್ ಮಾಡಿದ್ರು ಅಷ್ಟೇ ಬರುತ್ತೆ, ಅದೇನು ಯೂಸೇ ಆಗಲ್ಲ. ಆ್ಯಂಡ್ ವೈಲ್ ಮೆಷರಿಂಗ್ ಯುವರ್ ವೆಯ್ಟ್, ನೀವು ವೆಯ್ಟ್ ಎಷ್ಟು ತೂಕ ಇದ್ದೀರಾ ಅಂತ ನೋಡಲಿಕ್ಕೆ ಲೆಂತ್ ಏನು ಬೇಕಿಲ್ಲ, ನೀವು ಎಷ್ಟು ಉದ್ದ ಇದ್ದೀರಾ ಅಂತ ಕೇಳಲ್ಲ ಅಲ್ವಾ, ಎಷ್ಟು ತೂಕ ಎಷ್ಟು ಉದ್ದ ಹಾಗೆ ಹೇಳೋದು ಬೇರೆ ವಿಷಯ. ಆದರೆ ಮಾಸ್ ಹೇಳುವಾಗ ಲೆಂತ್ ಹೇಳಬೇಕು ಅಂತೇನಿಲ್ಲ, ಲೆಂತ್ ಹೇಳುವಾಗ ಟೈಮ್ ಹೇಳಬೇಕು ಅಂತೇನಿಲ್ಲ. ಸೊ ದೇ ಆರ್ ಇಂಡಿಪೆಂಡೆಂಟ್. ಅಲ್ಲಿಗೆ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಫಂಡಮೆಂಟಲ್ ಕ್ವಾಂಟಿಟಿ. Right? Quantities which are independent of other physical quantities or fundamental quantities. And the units chosen for the fundamental quantities are fundamental units. ಇದಕ್ಕೆ ಜಸ್ಟ್ ಆಪೋಸಿಟ್ ಆಗಿ ಹೇಳಿದ್ರೆ ದಟ್ ಈಸ್ ಡಿರೈವ್ಡ್. ನೋಡಿ, ಇಲ್ಲಿ ಇಂಡಿಪೆಂಡೆಂಟ್, ಅಲ್ಲಿ ಡಿಪೆಂಡೆಂಟ್. ಅಂದರೆ ನಾವು ಒಂದು ಫಿಸಿಕಲ್ ಕ್ವಾಂಟಿಟಿನ ಬೇರೆ ಇನ್ಯಾವುದಾದ್ರು ಕ್ವಾಂಟಿಟಿ ಯೂಸ್ ಮಾಡಿ ಹೇಳಿದ್ರೆ ಆವಾಗ ಡಿರೈವ್ಡ್ ಆಗುತ್ತೆ. ಹಾಗಾಗಿ ಫಿಸಿಕಲ್ ಕ್ವಾಂಟಿಟೀಸ್, ನಾನು ಮೊದಲೇ ಹೇಳಿದೆ, ಫಿಸಿಕಲ್ ಅಂತ ಯೂಸ್ ಮಾಡದೆ ಹೋದ್ರೂ ಫಿಸಿಕ್ಸ್ನಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ನೇ ಮಾತಾಡ್ತೀವಿ. ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಅಥವಾ ಸ್ಟೇಟೆಡ್, ರಿಟನ್, ಎಕ್ಸ್ಪ್ರೆಸ್ಡ್ in terms of other fundamental physical quantity, other fundamental ಅದರ್ ಅಂದರೆ ನೀವು ಫಂಡಮೆಂಟಲ್ ಅಂತ ಅಂದ್ಕೊಳ್ಳಿ. ಫಂಡಮೆಂಟಲ್ ಯೂಶಲಿ ಫಂಡಮೆಂಟಲ್ ಯೂಸ್ ಮಾಡಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನೋಡಿ. ವಾಟ್ ಆರ್ ಡಿರೈವ್ಡ್ ಕ್ವಾಂಟಿಟೀಸ್? ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅದರ್ ಅಂದರೆ ಯಾವುದು? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. derived physical quantities. And units chosen for them ಅಂದರೆ ಯಾವುದು? this derived or derived units. ಎಕ್ಸಾಂಪಲ್ ಹೇಳಿ. ಎಕ್ಸಾಂಪಲ್ ಈಗ ವೆಲಾಸಿಟಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ವೇಗ ಅಂತ ಹೇಳಿ. ಸ್ಪೀಡ್, ಹೌ ಡು ಯು ರೈಟ್ ದಿಸ್? ಸ್ಪೀಡ್, ವೆಲಾಸಿಟಿ, ಎಷ್ಟು ಡಿಸ್ಪ್ಲೇಸ್ಮೆಂಟು, ಎಷ್ಟು ದೂರ ಹೋದ್ರಿ ನೀವು ಅಂತ ಡಿಸ್ಪ್ಲೇಸ್ಮೆಂಟು, ಎಷ್ಟು ಟೈಮ್ನಲ್ಲಿ ಅಂತ ಹೇಳ್ತೀವಿ. ನಿಮಗೆ ಇದೆಲ್ಲ ಮುಂದೆ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಬರುತ್ತೆ. ನೀವು ಯೂನಿಟ್ಸ್ ಬರೆದಾಗ ಎಷ್ಟು ದೂರ, ಎಷ್ಟು ಮೀಟ್ರ್ ಹೋದ್ರಿ, ಎಷ್ಟು ಟೈಮ್ನಲ್ಲಿ, ಸೆಕೆಂಡು. ಇದನ್ನು ಓದೋದು ಮೀಟ್ರ್ ಪರ್ ಸೆಕೆಂಡ್ ಅಂತ ಓದ್ತೀವಿ ನೋಡಿ. ದಿಸ್ ಈಸ್ ಡಿರೈವ್ಡ್ ಯೂನಿಟ್. ಮೀಟರ್ ಯೂನಿಟ್ ಆಫ್ ಲೆಂತ್, ಸೆಕೆಂಡ್ ಯೂನಿಟ್ ಆಫ್ ಟೈಮ್. ನಲ್ಲಿಗೆ ಯೂನಿಟ್ ಆಫ್ ಲೆಂತ್, ಯೂನಿಟ್ ಆಫ್ ಟೈಮ್ನ ಯೂಸ್ ಮಾಡಿ ಯು ಹ್ಯಾವ್ ರಿಟರ್ನ್ ಯೂನಿಟ್ ಆಫ್ ವೆಲಾಸಿಟಿ. ಸೊ ಇಟ್ ಈಸ್ ಡಿರೈವ್ಡ್. ಡಿರೈವ್ಡ್ ಅಂದರೆ ಪಡ್ಕೊಳ್ಳೋದು ಅಂತ, ಡಿರೈವ್ಡ್ ಅಂದರೆ ಹೊಂದುವುದು. ವಿ ಒಬ್ಟೈನ್ unit of derived quantities like velocity in terms of fundamental, namely unit of length, displacement is length, and time. One thing. And one more can give, that is force. You have learned high school. Force, bala, Kannada medium students. Force as mass into acceleration. ಆಮೇಲೆ ಆಕ್ಸಲರೇಷನ್ ಹೆಂಗೆ ಬರೀತೀರಾ? ಆಕ್ಸಲರೇಷನ್ಗೆ ಮಾಸ್ ಇಂಟು ಆಕ್ಸಲರೇಷನ್ಗೆ ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿ ಎಷ್ಟು ವೆಲಾಸಿಟಿ ಚೇಂಜ್ ಆಯಿತು, ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ನೋಡಿ ಬರೀತೀವಿ, ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್. ನೋಡಿ, ಫೋರ್ಸ್ಗೆ ವೆಲಾಸಿಟಿ ಎಷ್ಟು ಚೇಂಜ್ ಆಯಿತು, ಎಷ್ಟು ಟೈಮ್ನಲ್ಲಿ, ವಿಚ್ ಈಸ್ ಆಕ್ಸಲರೇಷನ್, ಮಲ್ಟಿಪ್ಲೈಡ್ ಬೈ ಮಾಸ್. ನೀವು ಯೂನಿಟ್ ಬರೀಲಿಕ್ಕೆ ಹೋದಾಗ ಯೂನಿಟ್ ಆಫ್ ಮಾಸ್ ಈಸ್ ಕಿಲೋಗ್ರಾಮ್. ಯೂನಿಟ್ ಆಫ್ ವೆಲಾಸಿಟಿ ಆಲ್ರೆಡಿ ರಿಟರ್ನ್, ವಾಟ್ ಇಸ್ ದಟ್? ಮೀಟರ್ ಪರ್ ಸೆಕೆಂಡ್. ಡಿವೈಡ್ ಬೈ ಟೈಮು ಇನ್ನೊಂದು ಸೆಕೆಂಡ್ ಇನ್ನೊಂದು ಸರಿ ಮೇಲೆ ಬಂದು ನಿಮಗೆ ಫೈನಲ್ ಯೂನಿಟ್ ಇಸ್ ಕೆ ಜಿ. ನೋಡಿ, ಮೀಟರ್ ಒಂದೇ ಇದೆ, ಸೆಕೆಂಡ್ ಇದೊಂದು ಸರಿ ಮೇಲೆ ಹೋದಾಗ -1 2 ಟೈಮ್ಸ್ ಇದೆ. ಸೊ ಇಟ್ ಈಸ್ -2. ಹೌ ಡು ಯು ರೀಡ್? ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಿಲ್ ಡೂ ಆಲ್ ದಿಸ್ ಇನ್ ಯುವರ್ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಚಾಪ್ಟರ್. ಹಾಗಾಗಿ ನೀವು ಏನು ಅರ್ಥ ಮಾಡ್ಕೊಂಡ್ರಿ? ಫೋರ್ಸ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ
which is derived out of fundamental quantities, namely mass, length, time, because unit of mass kilogram, ನೋಡಿ mass fundamental quantity, unit of length meter fundamental quantity, unit of time second fundamental quantity. ಫಂಡಮೆಂಟಲ್ ಕ್ವಾಂಟಿಟೀಸ್ನ ಯೂಸ್ ಮಾಡಿ ನಾವು ಡಿರೈವ್ಡ್ ಕ್ವಾಂಟಿಟೀಸ್ನ ಒಬ್ಟೈನ್ ಮಾಡ್ತೀವಿ. ಡಿರೈವ್ಡ್ ಅಂದರೆ ಒಬ್ಟೈನ್ಡ್ ಅಂತ, ಪಡ್ಕೊಂಡಿರೋದು ಕನ್ನಡದಲ್ಲಿ. ಯಾವುದರಿಂದ ಪಡ್ಕೊಂಡಿದ್ದೀರಾ? ಫಂಡಮೆಂಟಲ್ ಕ್ವಾಂಟಿಟೀಸಿಂದ ಪಡ್ಕೊಂಡಿದ್ದೀರಾ. ಯಾವುದನ್ನ? ಡಿರೈವ್ಡ್ನ. ಹಾಗಾಗಿ ಡಿರೈವ್ಡ್ ಲೈಕ್ ದಿಸ್ ಯು ಕ್ಯಾನ್ ಲಿಸ್ಟ್ ಔಟ್ ಲಾರ್ಜ್ ನಂಬರ್ ಆಫ್ ಕ್ವಾಂಟಿಟೀಸ್. ಯು ವಿಲ್ ಡೂ ಮುಂದೆ ನೀವು ಡಿರೈವ್ಡ್ ಕ್ವಾಂಟಿಟೀಸ್ ಯೂನಿಟ್ಸ್ ಬರೆದು ಯಾವುದ್ಯಾವುದು ಕ್ವಾಂಟಿಟೀಸ್ ಫಂಡಮೆಂಟಲ್ ಸೇರಿಕೊಂಡಿದೆ ಅಂತ ನೋಡ್ತೀರಾ. ನಮ್ಮ ಓಲ್ಡನ್ ಡೇ ಫಿಸಿಕ್ಸ್ನಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಮೇಯ್ನಾಗಿ ಮಾಸ್, ಲೆಂತ್, ಟೈಮ್ ಯೂಸ್ ಮಾಡಿ ಮೆಕ್ಯಾನಿಕ್ಸ್ನಲ್ಲಿ ಬರೋ ಎಲ್ಲ, ಮೆಕ್ಯಾನಿಕ್ಸ್ ಅಂದರೆ ಒಂದು ಬ್ರ್ಯಾಂಚ್, ಮೊನ್ನೆ ಪ್ರೀವಿಯಸ್ ಕ್ಲಾಸ್ ಹೇಳ್ತಾ ಇದ್ದೆ ಬ್ರ್ಯಾಂಚಸ್ ಆಫ್ ಫಿಸಿಕ್ಸ್. ಅದರಲ್ಲಿ ಮೆಕ್ಯಾನಿಕ್ಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಬ್ರ್ಯಾಂಚಸ್ ಫ್ರಮ್ 16th-17th century. 16th centuryಯಿಂದ ಈಚೆಗೆ ಇವತ್ತಿನ ಸೈನ್ಸು ಬೆಳೆದಿರೋದು. ಇವತ್ತು ನಾವೇನು ನೋಡ್ತೀವೋ ಇಟ್ ಡೆವಲಪ್ ಡ್ರಾಸ್ಟಿಕಲಿ, ರ್ಯಾಪಿಡ್ಲಿ ಫ್ರಮ್ 16th century. ಆ ಟೈಮ್ನಲ್ಲಿ ಮೆಕ್ಯಾನಿಕ್ಸು ತುಂಬ ಪಾಪ್ಯುಲರ್ ಬ್ರ್ಯಾಂಚ್ ಆಫ್ ಫಿಸಿಕ್ಸ್. ಅದರಲ್ಲಿ ಮಾಸ್, ಲೆಂತ್, ಟೈಮ್ ಮಾತ್ರ ಯೂಸ್ ಮಾಡಿ ಎಲ್ಲ ಕ್ವಾಂಟಿಟೀಸ್ ಹೇಳ್ತಾ ಇದ್ವಿ. ಹಾಗಾದರೆ ಕರೆಂಟ್ ಕಂಡಿಡದೇ ಇರಲಿಲ್ವೇ ಸರ್? ಟೆಂಪರೇಚರು ಅದಕ್ಕೂ ಯೂಸ್ ಮಾಡೋರು, ಸಪ್ರೇಟಾಗಿ ಯೂಸ್ ಮಾಡೋರು, ಇದ್ರ ಬಗ್ಗೆ ತೊಗೊಳ್ತಿರ್ಲಿಲ್ಲ ಅದನ್ನು. ಆಮೇಲೆ ನೀವು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಒಂದು ಬರುತ್ತೆ, ಅದನ್ನೆಲ್ಲ ನೀವು ಈಗ ಕಂಡುಹಿಡ್ಕೊಂಡಿರೋದು. ಆಮೇಲೆ ಈಗೆಲ್ಲ ನೀವು ಈ ಮೊಬೈಲ್ ಕರೆನ್ಸಿ ಹಾಕ್ಸ್ತೀರಾ, ಅಲ್ಲಿ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಬರುತ್ತೆ. ಫ್ರೀಕ್ವೆನ್ಸಿ ಆ ಪದವೇ ನೀವು ಯೂಸ್ ಮಾಡ್ತಿರಲಿಲ್ಲ. ಹಾಗೆ ಲೇಟೆಸ್ಟ್ ಇನ್ವೆನ್ಷನ್ಸ್ನಲ್ಲಿ ಬೇರೆ ಬೇರೆ ಯೂನಿಟ್ಸ್ಗಳ ಅವಶ್ಯಕತೆ ಬಂತು, ಹಾಗಾಗಿ ಅವನ್ನೆಲ್ಲ ಯೂಸ್ ಮಾಡ್ತೀವಿ. ಬಟ್ ನಮ್ಮ ಇನಿಷಿಯಲ್ ಫಿಸಿಕ್ಸ್ ಇದೆಯಲ್ಲ ಮೆಕ್ಯಾನಿಕ್ಸ್, ಅದರಲ್ಲಿ ಮಾಸ್, ಲೆಂತ್, ಟೈಮ್ ಮಾತ್ರ ಯೂಸ್ ಮಾಡಿ ಎಲ್ಲ ಕ್ವಾಂಟಿಟೀಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ. ಹಾಗಾಗಿ ಮಾಸ್, ಲೆಂತ್, ಟೈಮ್ ಆರ್ ಕನ್ಸಿಡರ್ಡ್ ಆ್ಯಸ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಇನ್ ಮೆಕ್ಯಾನಿಕ್ಸ್. ಅವುಗಳನ್ನು ಯೂಸ್ ಮಾಡಿ ನಾವು ಇನ್ನು ಮಿಕ್ಕಿರೋವೆಲ್ಲ ಬರಿತೀವಿ. ಸೊ ದೇ ಆರ್ ಡಿರೈವ್ಡ್. ಇವುಗಳನ್ನು ಯೂಸ್ ಮಾಡಿ ಬೇರೆ ಬರೆಯೋದನ್ನು ಡಿರೈವ್ಡ್ ಅಂತ ಕರಿತೀವಿ, ಅಷ್ಟೇ ಲಾಜಿಕ್. ಸೊ ಎಕ್ಸಾಂಪಲ್ ಕೇಳೋದಷ್ಟು ಬರೀರಿ. ವಾಟ್ ಈಸ್ ಫಂಡಮೆಂಟಲ್ ಕ್ವಾಂಟಿಟಿ? ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್, ಅಥವಾ ಕೆನಾಟ್ ಬಿ ಎಕ್ಸ್ಪ್ರೆಸ್ ಯೂಸಿಂಗ್ ಸಮ್ ಅದರ್ ಕ್ವಾಂಟಿಟೀಸ್ ಆರ್ ಫಂಡಮೆಂಟಲ್, ಆ್ಯಂಡ್ ದಿ ಯೂನಿಟ್ಸ್ ಚೋಸನ್ ಫಾರ್ ದೆಮ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಎಕ್ಸಾಂಪಲ್ ಮಾಸ್, ಲೆಂತ್, ಟೈಮ್ ಇನ್ ಮೆಕ್ಯಾನಿಕ್ಸ್. ಯೂನಿಟ್ಸ್ ಕಿಲೋಗ್ರಾಮ್, ಮಾಸ್. ನೋಡೋಣ, ಮುಂದೆ ಕಂಟಿನ್ಯೂ ಮಾಡೋಣ. ಈ ಕ್ವಾಂಟಿಟೀಸ್ಗಳನ್ನ ಯೂಸ್ ಮಾಡಿ ನೀವು ಬೇರೆ ಕ್ವಾಂಟಿಟೀಸ್ನ ಡಿರೈವ್ ಮಾಡಿದ್ರೆ, ಒಬ್ಟೈನ್ ಮಾಡಿದ್ರೆ, ದೇ ಆರ್ ಕಾಲ್ಡ್ ಡಿರೈವ್ಡ್. ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಡಿರೈವ್ಡ್ ಕ್ವಾಂಟಿಟೀಸ್. ಎಕ್ಸಾಂಪಲ್ ವೆಲಾಸಿಟಿ, ಫೋರ್ಸ್, ಆ ಥರದ್ದೆಲ್ಲ ನೀವು ಹೇಳುತ್ತೆ. ಓಕೆ ಸ್ಟೂಡೆಂಟ್ಸ್, ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ವು. ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಎಕ್ಸಾಂಪಲ್ ಏನು ಹೇಳಿದೆ? ಮಾಸ್, ಲೆಂತ್, ಟೈಮ್. ಏನು ಹೇಳಿ? ಮಾಸ್, ಲೆಂತ್ ಆ್ಯಂಡ್ ಟೈಮ್. ಮಾಸ್, ಲೆಂತ್, ಟೈಮ್ ಆರ್ ದಿ ಫಂಡಮೆಂಟಲ್ ಕ್ವಾಂಟಿಟೀಸ್. ನೀವು ಮಾಸ್ ಮೆಷರ್ ಮಾಡುವಾಗ ಲೆಂತ್ನ ಮೆಷರ್ ಮಾಡೋ ನೆಸೆಸಿಟಿ ಇಲ್ಲ. ಲೆಂತ್ ಬಗ್ಗೆ ಮೆಷರ್ ಮಾಡುವಾಗ ಮಾಸ್ ಮತ್ತು ಟೈಮ್ ಅವಶ್ಯಕತೆಯೇ ಇಲ್ಲ. ನಾಟ್ ನೀಡೆಡ್ ಅಟ್ ಆಲ್. ಸೊ ದೇ ಆರ್ ಫಂಡಮೆಂಟಲ್. ಇವುಗಳನ್ನ ಯೂಸ್ ಮಾಡಿ ಬೇರೆ ಬೇರೆ ಕಾಂಬಿನೇಷನ್ನಲ್ಲಿ ಡಿರೈವ್ಡ್ ಕ್ವಾಂಟಿಟೀಸ್ ಬರೀತೀವಿ. ಓವರ್ ಅ ಪೀರಿಯಡ್ ಆಫ್ ಸೆವರಲ್ 100 years, ಆ್ಯಸ್ ಐ ಟೋಲ್ಡ್ ಯು, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ನೀವು ಅಮೇರಿಕಾ ಹೋದರೆ ಅಲ್ಲೊಂದು ರೀತಿ ಮೆಷರ್ ಮಾಡ್ತಾಯಿದ್ರು. ಇಂಡಿಯಾ ಕೇಳಿದ್ನಲ್ಲ, ಇಂಡಿಯಾದಲ್ಲಿ ಈಗ ಬೇರೆ ಬೇರೆ ರೀಜನಲ್ಲೂ ಬೇರೆ ಬೇರೆ ಥರ, ಪಾವು, ಸೇರು, ಚಟಾಕು, ಮಳ, ಮಾರು, ರೈಟ್? ಅದೇ ಯೂನಿಟ್ಸ್ಗೆ, ಅದೇ ಮಾಸ್, ಲೆಂತ್, ಟೈಮ್ಗೆ, ಒಪ್ಪತ್ತು, ಇಳಿ ಹೊತ್ತು, ಹೀಗೆ ಟೈಮಿಗೆ. ಸೊ ನೋಡಿ, ನಾವು ಈ ಮಾಸ್, ಲೆಂತ್, ಟೈಮ್ನ ಸಿಸ್ಟಮೆಟಿಕ್ ಮೆಷರ್ಮೆಂಟ್ನ ಮಾಡಲಿಕ್ಕೆ ಹೋದಾಗ ಬೇರೆ ಬೇರೆ ರೀಜನ್ಸ್ನಲ್ಲಿ, ಬೇರೆ ಬೇರೆ ಪೀರಿಯಡ್ಸ್ ಆಫ್ ಟೈಮ್ನಲ್ಲಿ ಬೇರೆ ಬೇರೆ ಯೂನಿಟ್ಸ್ಗಳು ಬಳಕೆಯಲ್ಲಿದ್ದವು. ಮೇ ಬಿ ಸಮ್ ನೋನ್ ಟು ದಿ ವರ್ಲ್ಡ್ ಆ್ಯಂಡ್ ನಾಟ್ ನೋನ್ ಟು ದಿ ವರ್ಲ್ಡ್, ಸಮ್ ಅದರ್ಸ್, ಹೀಗೆ. ಬಟ್ ಟೆಕ್ನಾಲಜಿ ಬೆಳೀತಾ ಹೋದಾಗೆ, ಕಮ್ಯುನಿಕೇಷನ್ ಬಿಟ್ವೀನ್ ಡಿಫ್ರೆಂಟ್ ಪಾರ್ಟ್ಸ್ ಎಸ್ಟಾಬ್ಲಿಷ್ ಆಗ್ತಾ ಹೋದಾಗೆ, ನೇವಿಗೇಷನ್ ಅಲ್ವಾ, ಹಡಗನ ಕಂಡುಹಿಡಿದ್ರು, ಅದರಿಂದ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗೆ ಹೋದಾಗ ಎಲ್ಲೆಲ್ಲಿ ಏನು ಮಾಡ್ತಾರೆ ಅದು ಪ್ರಚಾರಕ್ಕೆ ಶುರುವಾಯಿತು. ಆದ ಮೇಲೆ ಗೊತ್ತಾಯಿತು, ಅದೇ ಮಾಸ್, ಲೆಂತ್, ಟೈಮಿಗೆ ಬೇರೆ ಬೇರೆ ರೀಜನ್ಸ್ಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಯೂನಿಟ್ಸ್ ಯೂಸ್ ಮಾಡ್ತಾಯಿದ್ರು.
ಅದಕ್ಕೆ ಸಮ್ ಎಕ್ಸಾಂಪಲ್ಸ್ ನೋಡಿ. ಸಿಸ್ಟಮ್ ಆಫ್ ಯೂನಿಟ್ಸ್. ಯೂನಿಟ್ಸ್ ಯಾವುದ್ರದ್ದು? ಮಾಸ್, ಲೆಂತ್, ಟೈಮ್. ಓನ್ಲಿ ವೈ ಮಾಸ್, ಲೆಂತ್, ಟೈಮ್? ಮೆಕ್ಯಾನಿಕ್ಸ್ನಲ್ಲಿ ದೀಸ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಇವತ್ತಿನ ಫಿಸಿಕ್ಸಲ್ಲಿ ಇನ್ನೂ ಬೇರೆ ಇದೆ, ಆಮೇಲೆ ಬರೋಣ. ಈಗ ಫಂಡಮೆಂಟಲ್ ಕ್ವಾಂಟಿಟೀಸ್ ಲೈಕ್ ಮಾಸ್, ಲೆಂತ್, ಟೈಮ್ ಓವರ್ ಎಕ್ಸ್ಪ್ರೆಸ್ಡ್ ಇನ್ FPS ಸಿಸ್ಟಮ್ ಇಸ್ ಆಲ್ಸೋ ಕಾಲ್ಡ್ ಬ್ರಿಟಿಷ್ ಸಿಸ್ಟಮ್. ಬ್ರಿಟಿಷ್ ವರ್ ಯೂಸಿಂಗ್ ದಿಸ್. ಇದರಲ್ಲಿ F ಸ್ಟ್ಯಾಂಡ್ಸ್ ಫಾರ್ ಫುಟ್ ಅಂತ. F ಸ್ಟ್ಯಾಂಡ್ಸ್ ಫಾರ್, ಐ ರೈಟ್ ಹಿಯರ್ ಅದರ್ ಕಲರ್. F ಸ್ಟ್ಯಾಂಡ್ಸ್ ಫಾರ್ ಫುಟ್, ಫುಟ್ ಯೂನಿಟ್ ಆಫ್ ಲೆಂತ್. And P stands for pound, pound, that is unit of mass. And time, that is second. ನೋಡಿ, ಸೆಕೆಂಡ್ ವೆರಿ ಪಾಪ್ಯುಲರ್ ಯೂನಿಟ್ ಆ ಕಾಲದಿಂದ. ಆ್ಯಂಡ್ ಸಿಂಬಲ್ ಯೂಸ್ ಮಾಡುವಾಗ ಸಾಮಾನ್ಯವಾಗಿ ನೋಡಿ LB ಬರೀತಾರೆ ಇದಕ್ಕೆ. ಇದು F ಫುಟ್, FT ಬರೀತಾರೆ. ಆ್ಯಂಡ್ S ಸ್ಮಾಲ್ s. ಹಾಗಾದರೆ ವಾಟ್ ಈಸ್ FPS? ಫುಟ್ ಪೌಂಡ್ ಸೆಕೆಂಡ್ ಸಿಸ್ಟಮ್. ಫುಟ್ ಪೌಂಡ್ ಸೆಕೆಂಡ್ ಸಿಸ್ಟಮ್. ಹಾಗಾದರೆ ವಾಟ್ ಯು ಸೇ ಅಬೌಟ್ FPS ಅಂದರೆ ಹಿಯರ್ ಯೂನಿಟ್ಸ್ ಆಫ್ ನೋಡಿ, ಯೂನಿಟ್ಸ್ ಆಫ್ ಮಾಸ್, ಲೆಂತ್, ಟೈಮ್ ಎಕ್ಸ್ಪ್ರೆಸ್ಡ್ ಯೂಸಿಂಗ್ ಯೂನಿಟ್ಸ್. ಫುಟ್ ಪೌಂಡ್ ಸೆಕೆಂಡ್, ಮಾಸ್ ಪೌಂಡ್, ಲೆಂತ್ ಫುಟ್, ಟೈಮ್ ಸೆಕೆಂಡ್. ಇನ್ ಅದರ್ ಟೈಮ್ ಆರ್ ಅದರ್ ರೀಜನ್, ಬೇರೆ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಅನದರ್ ಸಿಸ್ಟಮ್ ವಾಸ್ ಇನ್ ಯೂಸ್. ಅದೇ ಮಾಸು, ಅದೇ ಲೆಂತು, ಅದೇ ಟೈಮು. ಹಿಯರ್ ಹೇಳ್ತೀರಾ ಮಾಸ್, ಲೆಂತ್, ಟೈಮ್ ಓ ಬೀಯಿಂಗ್ ಎಕ್ಸ್ಪ್ರೆಸ್ಡ್ ಯೂಸಿಂಗ್ ನೋಡಿ CGS. C ಸ್ಟ್ಯಾಂಡ್ಸ್ ಫಾರ್ ಸೆಂಟಿಮೀಟರ್. ಸೆಂಟಿಮೀಟರ್ ವೆರಿ ಪಾಪ್ಯುಲರ್ ಅಲ್ವಾ, ನಿಮಗೆ ಗೊತ್ತಿದೆ ಇದು. ಆ್ಯಂಡ್ G ಸ್ಟ್ಯಾಂಡ್ ಫಾರ್ ಗ್ರಾಮ್, ಅನದರ್ ಪಾಪ್ಯುಲರ್ ಯೂನಿಟ್. ಆ್ಯಂಡ್ S ಸ್ಟ್ಯಾಂಡ್ಸ್ ಫಾರ್ ಸೆಕೆಂಡ್, ಸೇಮ್ ಸೆಕೆಂಡ್. ಇವನ್ ಟುಡೇ ಇಟ್ಸ್ used only unit of time even today. And this is SO, this is centimeter cm ಬರಿತೀವಿ, ಸ್ಮಾಲ್ c. ಆ್ಯಂಡ್ ಗ್ರಾಮ್ G ಬರೀತಾರೆ ನೋಡಿ. ಇವು ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್ ಅಂದರೆ ಸಿಂಬಲ್ಸ್ಗಳು ಆ ಯೂನಿಟ್ಸ್ಗೆ. G ಬರೆದ್ರೆ ಗ್ರಾಮ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅದರ್ ಸಿಸ್ಟಮ್ ಬಿಟ್ ಅಡ್ವಾನ್ಸ್ಡ್ ಒನ್, ಅದರಲ್ಲಿ MKS ಅಂತ. ಅದೇ ಮಾಸ್, ಲೆಂತ್ ಆ್ಯಂಡ್ ಟೈಮ್, ಮಾಸ್, ಲೆಂತ್, ಟೈಮ್ಗಳನ್ನು ನಾವು ಮೆಷರ್ ಯೂಸಿಂಗ್ ಯೂನಿಟ್ಸ್ ಆಫ್ ಲೆಂತ್ ಮೀಟರ್ ಆ್ಯಂಡ್ ಕಿಲೋಗ್ರಾಮ್ ಆ್ಯಂಡ್ ಟೈಮ್ ಸೆಕೆಂಡ್. ಸೇಮ್ ಎಸ್ ಇದು ಮೀಟರ್ M ಬರೀಬೇಕು, ಕಿಲೋಗ್ರಾಮ್ KG ಬರೀಬೇಕು. ಹೀಗೆ KG ನೋಡಿ, ಇಸ್ ವೆರಿ ಪಾಪ್ಯುಲರ್, ಕ್ವೈಟ್ ಪಾಪ್ಯುಲರ್. ನೀವು ಇದನ್ನೇ ಹೇಳೋದು ಯಾವಾಗಲೂ ಡೈಲಿ ಲೈಫ್ನ ನೋಡಿ, ಇದು ಯೂಸ್ ಮಾಡ್ತೀರಾ, ಇದು ಯೂಸ್ ಮಾಡ್ತೀರಾ. ದಿಸ್ ಆರ್ 3 ಸಿಸ್ಟಮ್ಸ್ ನೋಡಿ. FPS ಅಂದರೆ ಮಾಸ್, ಲೆಂತ್, ಟೈಮ್, ಅದರಲ್ಲಿ ಪೌಂಡ್, ಫುಟ್, ಸೆಕೆಂಡ್. F ಸ್ಟ್ಯಾಂಡ್ಸ್ ಫಾರ್ ಫುಟ್, ಯೂನಿಟ್ ಆಫ್ ಲೆಂತ್. P ಸ್ಟ್ಯಾಂಡ್ಸ್ ಫಾರ್ ಪೌಂಡ್, ಯೂನಿಟ್ ಆಫ್ ಮಾಸ್. S ಸ್ಟ್ಯಾಂಡ್ಸ್ ಫಾರ್ ಸೆಕೆಂಡ್, ಯೂನಿಟ್ ಆಫ್ ಟೈಮ್. ನೋಡಿ ಇಲ್ಲಿ CGS ಬಂದಾಗ C ಸ್ಟ್ಯಾಂಡ್ಸ್ ಫಾರ್ ಸೆಂಟಿಮೀಟರ್, ಯೂನಿಟ್ ಆಫ್ ಲೆಂತ್. G ಸ್ಟ್ಯಾಂಡ್ಸ್ ಫಾರ್ ಗ್ರಾಮ್, ಯೂನಿಟ್ ಆಫ್ ಮಾಸ್. And S stands for second unit of time. MKS ನಲ್ಲಿ M stands for meter unit of length, K stands for kilogram unit of mass, and S stands for second unit of time. Now all the 3 systems second unit of time. ನೋಡಿ ಇದೆಲ್ಲ ಗೊತ್ತಿದೆ ಅಲ್ವೇ? ನೀವು ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಇಬ್ಬರು ಸ್ಟೂಡೆಂಟ್ಸ್ಗಳು ಹೀಗೆ ಯೂಸ್ ಮಾಡಿರ್ತೀರ. ಗ್ರಾಮ್ ಅಲ್ವಾ, ಸೆಂಟಿಮೀಟರ್, ಸೆಕೆಂಡ್ ಹೀಗೆ ಹೇಳಿರ್ತೀರ. ಇದಾದ ಮೇಲೆ ಇನ್ನೂ ಬೇರೆ ಅವಶ್ಯಕತೆಗಳು ಬಂದವು. ಹಾಗಾಗಿ ದೇ ಸ್ಟಾರ್ಟೆಡ್ ಲರ್ನಿಂಗ್ ಒನ್ ಮೋರ್, ದಟ್ ಈಸ್ SI ಸಿಸ್ಟಮ್. ಯು ಹ್ಯಾವ್ ಇಟ್ ಇನ್ ಯುವರ್ ಸಿಲೆಬಸ್ ಇನ್ ಡೀಟೈಲ್. SI ಸಿಸ್ಟಮ್. ಇದು ಸ್ಟ್ರೇಟ್ ಟ್ರಾನ್ಸ್ಲೇಷನ್. ಸಿಸ್ಟಮ್ ಹೀಗೆ, ಸಿಸ್ಟಮ್ ಇಂಟರ್ನ್ಯಾಷನಲೆ ಡಿ ಯೂನಿಟ್ಸ್ ಅಂತ. This is the French word. The English translation of this international system of units ಅಂತ. International system of units in French language, system internationale D units. ಯಾಕಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಬಗ್ಗೆ ಒಂದು ಕಾನ್ಫರೆನ್ಸ್ ಅರೌಂಡ್ 1973, ಅದರಲ್ಲಿ ಬೇರೆ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಬೇರೆ ಯೂನಿಟ್ಸ್ ಎಲ್ಲ ಯೂಸ್ ಮಾಡೋದು ಬೇಡ, ಒಂದೇ ಯೂಸ್ ಮಾಡೋಣ ಅಕ್ರಾಸ್ ದಿ ಗ್ಲೋಬ್. ಆ್ಯಂಡ್ ನಾವು ವೆಲ್ ಡಿಫೈನ್ಡ್ ಆಗಿರಲಿ, ಹೇಳಿದ್ನಲ್ಲ ಕೆಲವು ಪಾಯಿಂಟ್ಸ್ಗಳು, ಆ ಥರ ಕೆಲವು ರೆಸೊಲ್ಯೂಷನ್ಸ್ ತೊಗೊಂಡು ಒಂದು ಮೀಟಿಂಗ್ನಲ್ಲಿ
ಅದು ಕನ್ನಡದಲ್ಲಿ ಸರ್ವಾನುಮತ, ಏನು ಹೇಳ್ತೀವಿ, ರೆಸೊಲ್ಯೂಷನ್ ಅಂದರೆ ಅಭಿಮತ ಒಂದು ಅದಕ್ಕೆ ಬಂದು ಕೊನೆಗೆ ಅದನ್ನು ಚೂಸ್ ಮಾಡ್ತಾರೆ. ಏನದು? SI ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್. ಯು ವಿಲ್ ಲರ್ನ್ ಅಬೌಟ್ ದಟ್ ಲೇಟರ್. ಹಾಗಾಗಿ 4 ಯೂನಿಟ್ಸ್ ಯು ಮಸ್ಟ್ ಬಿ ಫೆಮಿಲಿಯರ್ ವಿತ್. ಫಸ್ಟ್ ಒನ್ FPS, CGS, MKSನೇ ಸ್ವಲ್ಪ ಎನ್ಲಾರ್ಜ್ ಮಾಡಿ SI ಅಂದರೆ ಏನು, ಏನೆಲ್ಲ ಕ್ವಾಂಟಿಟೀಸ್ ಬರುತ್ತೆ, ವಿಲ್ ಲರ್ನ್ ನೆಕ್ಸ್ಟ್.